गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। वादिराजकृपापात्रम् शान्तदान्तमहान्तं साधुसद्भक्तिशीलं मम गुरुगोविन्दं भजे। शेषांशसुब्बरायाख्यं दासार्यज्ञानिसेवितं भूसुरोद्धरणे निष्ठं वासरवासरहं भजे। राघवेन्द्र कृपापात्रं कौतालक्षेत्रवासिनं नानाग्रन्थप्रणेतारं गुरुजगन्नाथमहं भजे। श्री राघवेन्द्र चित्तग्नं सारमात्रवदावदं दूरीकृतदुराचारं कृष्णाचार्य गुरुं भजे। अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे। रामपादाम्बुजासक्तं राघवेन्द्र गुरुप्रियं मुनीन्द्रयोगिनं सेवे कामितार्थप्रदायकम्। दुर्वादिध्वान्तरवये वैष्णवेन्दीवरेन्दवे श्री राघवेन्द्र गुरवे नमोऽत्यन्तदयालवे। चित्रैः पदैश्च गम्भीरैः वाक्यैर्मानैरखण्डितैः गुरुभावं व्यञ्जयन्ति भातुश्री जयतीर्थवाक्। नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि। गुरुमखिल गुणज्ञं सद्गुणैकादिवासं शमदमपरिनिष्टं सत्त्वनिष्ठं वरिष्ठं सकलसुजनभीष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः। प्रथमो हनुमन्नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः। बुद्धिर्बलं यशोधैर्यं निर्भयत्वमरोगता अजाढ्यं वाक्पटुत्वं च हनूमत्स्मरणात् भवेत्। कृष्णं वन्दे मन्तपाशधरं दिव्यार्भकाकृतिं शिखाबन्धत्रयोपेतं भैष्मीमध्वकरार्चितम्। आपदामपहर्तारं दातारं सर्वसम्पदां लोकाभिरामं श्रीरामं भूयो भूयो नमाम्यहम्। सुमतिविरनुमेयं शुभ्रकायं सकायं सुखमयमनपायं मुक्त्युपायं विमायं रहयममयमेयं ध्येयमाम्नाय गेयं सदयमसदजेयं श्रीसहायं भजेऽहम्। यं प्रव्रजन्तमनुपेतमपेतकृत्यं द्वैपायनो विरहकातराजुहावान् पुत्रेति तन्मयतया तरवोऽभिनेतोस्तं सर्वभूतहृदयं ಮುನಿಮಾನತೋಸ್ಮಿ. ಶ್ರೀ ಗುರುಭ್ಯೋ ನಮಃ. ಹರಿವಂಶದ ಚಿಂತನೆಯನ್ನ ನಿನ್ನೆ ದಿವಸ ಪ್ರಾರಂಭ ಮಾಡಿದ್ದೀವಿ. ಅಧಿಕ ಮಾಸದಲ್ಲಿ ನಿನ್ನೆ ಅಧಿಕ ಮಾಸದಿಂದ ಹೇಗೆ ಬ್ರಹ್ಮಹತ್ಯವನ್ನು ಕಳ್ಕೊಂಡ್ರು ಅಂತ ಒಂದು ಕಥೆ ಕೇಳಿದ್ವಿ. ಅಧಿಕ ಮಾಸದಲ್ಲಿ ನಮ್ಮ ಕುಲ ಉದ್ಧಾರ ಆಗಬೇಕು, ಮುಂದೆ ನಮ್ಮ ವಂಶದಲ್ಲಿ ಬರುವಂಥವ್ರಿಗೆ ಜೀವನ ಕತ್ತಲಾಗಬಾರದು ಅಂತ ದೀಪವನ್ನು ಹಚ್ಚಬೇಕಂತೆ. ಅಧಿಕ ಮಾಸದಲ್ಲಿ 33 ದೀಪಗಳನ್ನು ಹಚ್ಚಬೇಕು ಅಂತ. ಯಾವಾಗ ಹಚ್ಚಬೇಕು ಅಂತಂದ್ರೆ 9 ಗಂಟೆ ಮುಂಚೆ, ಪ್ರಾತಃ ಕಾಲದಲ್ಲಿ 9 ಗಂಟೆ ಮುಂಚೆ ಹಚ್ಚಬೇಕಂತೆ. ಹಚ್ಚಿ 33 ಪದ್ಮಗಳನ್ನ ದೇವರ ಮುಂದೆ ಇಟ್ಟು ಅದನ್ನು ದೇವರಿಗೆ ಅರ್ಪಣೆ ಮಾಡಬೇಕಂತೆ. ಒಬ್ಬ ಕುಂಬಾರ ತನ್ನ ಮನೆಯಲ್ಲಿ ಮಣ್ಣಿನಿಂದ ಹೂಗಳನ್ನು ಮಾಡ್ದ. ಶ್ರೀನಿವಾಸ ದೇವರ ವಿಗ್ರಹ ಮಾಡ್ದ. ಅವರಿಗೆ ಮುಖತ್ತರ ಮಾಡಿ ಒಂದು ಕಿರೀಟ ಇಟ್ಟು 33 ಹೂಗಳನ್ನು ಹಾಕದಂತೆ. ತಿರುಪತಿಯಲ್ಲಿ ತಿಮ್ಮಪ್ಪನಿಗೆ ಹೂವು ಹಾಕಿದ್ರೆ ಆ ಹೂವದಲ್ಲೆಲ್ಲ ಮಣ್ಣು ಬೀಳ್ತಿತ್ತಂತೆ. ಮಾರನೇ ದಿವಸ ತೆಗಿತಿದ್ರೆ ಅರ್ಚಕರಿಗೆ ಇದೇನಿದು, ಗೆದ್ದಲೇನಾದ್ರು ಹಿಡಿತಾ ಇದೆಯಾ ಹೂವಿನಲ್ಲಿ, ಯಾಕೆ ಹೀಗಾಗ್ತಿದೆ ಅಂತ. ಸುಮಾರು ದಿವಸ ಆಯ್ತು, 1 ವಾರ 10 ದಿವಸ ಆಯ್ತು, ಇದ್ಯಾಕೆ ಮಣ್ಣು ಬೀಳ್ತಿದೆಯಲ್ಲ ದೇವರಿಂದ, ಏನಾಗ್ತಿದೆ, ಅಥವಾ ದೇವಸ್ಥಾನದ ಮೇಲಿಂದ ಏನಾದ್ರು ಮಣ್ಣು ಬೀಳ್ತಿದ್ಯಾ ಏನು ಅಂತ ಅನ್ಕೊಂಡ್ರಂತೆ. ಅವತ್ತು ಸ್ವಪ್ನದಲ್ಲಿ ಶ್ರೀನಿವಾಸ ಬಂದು ಅರ್ಚಕರಿಗೆ ಅನ್ನಂತೆ, ನಾಳೆಯಿಂದ ನೀನು ಹೂವಿನ ಅಲಂಕಾರ ಮಾಡಬೇಡ ಅಂತ. ಯಾಕೆ ಸ್ವಾಮಿ, ನಾ ಮಾಡ್ತಿರೋದು ನಿಂಗೆ ಸರಿ ಹೋಗ್ತಿಲ್ವಾ ಅಂದ್ರೆ, ಆ ಕುಂಬಾರ 33 ಹೂವು ಇಡ್ತಾ ಇದ್ದಾನೆ, ತುಂಬಾ ಚೆನ್ನಾಗಿದೆ ಮಣ್ಣಿಂದು ಅಂದ್ರಂತೆ. ಆಗ ಆ ಅರ್ಚಕರು ಹೋಗಿ ಹುಡ್ಕೊಂಡು ಹೋಗ್ತಾರೆ.
ಯಾರದು ಅಂತ ಕಾಳಹಸ್ತಿ ಹತ್ರ ಕುಂಬಾರ ಇರ್ತಾನೆ. ಅವನ ಮನೆಗೆ ಹೋದ್ರೆ ಆ ತಿಮ್ಮಪ್ಪನ ಮುಖದ ಥರ ಮಾಡ್ಬಿಟ್ಟು ಅದ್ರ ಮುಂದೆ 33 ಹೂವು ಇಡ್ತಾ ಇರ್ತಾನೆ. ಆಗ ಅವನನ್ನ ಕರೆದು ದೇವರೊಂದು ಆಜ್ಞೆ ಮಾಡಿರ್ತಾರೆ, ಇನ್ನು ಮೇಲೆ ನನ್ನ ಉತ್ಸವ ಹೊರಡಕ್ಕಿಂತ ಮುಂಚೆ ಆ ಕುಂಬಾರನ ಹತ್ರನೇ ಮಡಕೆ ಮಾಡಿಸ್ಕೊಂಡು ಮಡಕೆಯಲ್ಲಿ ದೀಪವನ್ನಿಟ್ಟು ನನಗೆ ಆರತಿ ಮಾಡುವಂತ. ಇವತ್ತು ದೇವರಿಗೆ ಯಾವತ್ತು ಬಂಗಾರ ತೇರಾಗುತ್ತೆ ಅವತ್ತು ಆ ಕುಂಬಾರ ನಂತರದವರು ಮಡಕೆಯನ್ನು ತಂದು ಆರತಿ ಮಾಡ್ತಾರೆ. ದೇವರು ಹೂವನ್ನ ಕೊಟ್ಟಿದ್ದಕ್ಕೆ ಅವರ ಕುಲವನ್ನು ಉದ್ಧಾರ ಮಾಡಿದ. ಇವತ್ತು ಕುಲ ಇದೆ, ಹಾಗಾಗಿ ದೀಪವನ್ನು ಹಚ್ಚಿ ಅದನ್ನು ಅರ್ಪಣೆ ಮಾಡಬೇಕು. ಒಬ್ಬ ಬ್ರಾಹ್ಮಣ ವಿಷ್ಣು ಶರ್ಮ ಅಂತ ಒಬ್ಬ ಬ್ರಾಹ್ಮಣ, ಅವನು ಏಕಾದಶಿ ಜಾಗರಣೆ ಮಾಡ್ತಿದ್ದ ಈ ಅಧಿಕ ಮಾಸದಲ್ಲಿ. ಮಾಡೋ ಕಾಲಕ್ಕೆ ಬೆಳಗ್ಗೆ ಒಂದು ದೀಪ ಹಚ್ಚಿ ಅಧಿಕ ಮಾಸ ಪರ್ಯಂತರವಾಗಿ ಅಖಂಡ ದೀಪೋತ್ಸವ ಮಾಡಬೇಕು ಅಂತ ಒಂದು ನಿಯಮ ಇದೆ. ಅಂದ್ರೆ ನಂದಾದೀಪ ಅದು ಆರ್ದಿರೋ ಹಾಗೆ ಒಂದು ತಿಂಗಳು ಅದನ್ನು ಕಾಪಾಡ್ಕೊಂಡು ಬರಬೇಕು. ಅವನು ಏಕಾದಶಿ ಅವತ್ತೊಂದು ದಿವಸ ಆದ್ರೂ ಮಾಡೋಣ ಅಂತ ಮಾಡಿದ್ದಾನೆ. ಆ ಬತ್ತಿ ಮೇಲೆ ಮಡಕ್ ಕಟ್ಟಿಬಿಟ್ಟಿದೆ ಅಂತ. ಒಂದು ಇಲಿಯನ್ನೇ ಹಿಡಿಲಿಕ್ಕೆ ಒಂದು ಬೆಕ್ಕು ಹೋಯ್ತು. ಬೆಕ್ಕು ಒಂದು ಚೂರು ದೀಪವನ್ನು ತಾಗಿಸೋದಕ್ಕೆ ಆ ಮಡಕು ಬಿತ್ತಂತೆ. ಮಡಕ್ ಬಿತ್ತು. ಇವನು ಅನ್ಕೊಂಡೆ ಎಲ್ಲಪ್ಪ ಏನಾಗುತ್ತೋ ಏನೋ ಅನ್ಕೊಂಡೆ, ಏನೂ ಆಗ್ಲಿಲ್ಲ. ಸರಿ ಈಚೆ ಬಂದ, ಅದಿನ್ನೂ ಜೋರಾಗಿ ಬರ್ಲಿಕ್ಕೆ ಶುರು ಆಯ್ತು. ಮಾರನೇ ದಿವಸ ದ್ವಾದಶಿ ಪಾರಣೆ ಆದ್ಮೇಲೆ ನೋಡ್ತಾನೆ, ಹಿಂದಿನ ದಿನ ನೋಡಿದಂತ ಬೆಕ್ಕು ಸತ್ತೋಗ್ಬಿಟ್ಟಿದೆ. ಅಯ್ಯೋ ಬೆಕ್ಕು ಸತ್ತೋಯ್ತಲ್ಲ ಅಂತ ಅನ್ಕೊಂಡು ಮೇಲೆ ನೋಡಿದಂತೆ ಏನಪ್ಪ ಹೀಗಾಯ್ತು ಅಂದ್ರೆ ದಿವ್ಯ ವಿಮಾನದಲ್ಲಿ ಆ ಬೆಕ್ಕು ಹೋಗ್ತಿತ್ತಂತೆ. ಅಧಿಕ ಮಾಸದಲ್ಲಿ ಒಂದು ಚೂರು ದೀಪವನ್ನ, ಅದಕ್ಕೇನು ಜ್ಞಾನವೇ ಇಲ್ಲ, ವಿವೇಕನೇ ಇಲ್ಲ, ಸುಮ್ಮನೆ ತಾಕಿದಕ್ಕೆ ಅದು ಉರಿಲಿಕ್ಕೆ ಪ್ರಯತ್ನ ಆಯಿತು. ಅದರಿಂದ ದಿವ್ಯ ವಿಮಾನದಲ್ಲಿ ಸ್ವರ್ಗಸ್ಥವಾಯಿತಂತೆ ಆ ಬೆಕ್ಕು. ಹಾಗಾಗಿ ದೀಪವನ್ನು ಪ್ರಜ್ವಲನೆ ಮಾಡಬೇಕು ಅಂತ ಒಂದು ನಿಯಮವನ್ನು ಹೇಳುತ್ತೆ. ಅದು ಯಾವ ದೀಪ ಅಂತಂದ್ರೆ ಆ ದೀಪವೂ ಹೌದು. ನಮ್ಮ ಕುಲದಲ್ಲಿ ಬರ್ತಕ್ಕಂಥವ್ರಿಗೆ ಯಾವತ್ತೂ ಕತ್ತಲಾಗಲ್ಲವಂತೆ. ಆ ಕುಲವನ್ನು ಬೆಳಿಲಿಕ್ಕೆ ಅಂತ ದೀಪ ನಮ್ಮ ಕುಲದಲ್ಲಿ ಉದ್ಭವ ಆಗತ್ತೆ ಅಂತ ವಿಚಾರವನ್ನು ಹೇಳ್ತಾ, ನಿನ್ನೆ ದಿವಸ ಆ ಅನೇಕ ವಿಚಾರಗಳನ್ನು ಚಿಂತನೆ ಮಾಡ್ತಾ ಆ ದಕ್ಷನ ವಿಚಾರವನ್ನು ಚಿಂತನೆ ಮಾಡ್ತಿದ್ವಿ. ಯಾರು ಈ ದಕ್ಷ ಯಾರು ಅಂತಂದ್ರೆ ನಿನ್ನೆ ಚಿಂತನೆ ಮಾಡ್ತಿದ್ವಿ. ಪ್ರಾಚೀನ ಬರಿ ಅಂತ ಅವರ ಮಕ್ಕಳು ಪ್ರಚೇತಸರು. ಆ ಪ್ರಚೇತಸರ ಹೆಂಡತಿ ಮಾರೀಷೆ, ಅವಳಲ್ಲಿ ಉತ್ಪತ್ತಿ ಆದವನು ದಕ್ಷ. ಇಲ್ಲಿ ಯಾಕೆ ದಕ್ಷ ಬಂದ? ಭಾಗವತದಲ್ಲಿ ನೋಡಿದ್ರೆ ದಕ್ಷ ಎಲ್ಲಿ ಹುಟ್ಟಿದ ಅಂತಂದ್ರೆ ಬ್ರಹ್ಮದೇವರ ಅಂಗುಷ್ಟದಲ್ಲಿ ದಕ್ಷ ಬಂದ. ಮತ್ತೆ ಇಲ್ಲಿ ಯಾಕೆ ಬಂದ, ಮತ್ತೆ ಇಲ್ಲಿ ಯಾಕೆ ಹುಟ್ಟಿದಾನೆ ಅಂತಂದ್ರೆ ಅವನಿಗೆ ಶಾಪ ಅಂತ. ನೀನು ರುದ್ರದೇವರನ್ನ ತಿರಸ್ಕಾರ ಮಾಡದೆ ಅಲ್ಲ, ಆ ರುದ್ರದೇವರನ್ನ ಹಿಂದೆ ತಿರಸ್ಕಾರ ಮಾಡಿದಕ್ಕೆ ನೀನು ಮತ್ತೆ ಹುಟ್ಟು ಬರಬೇಕು ಅಂದ್ರಂತೆ. ಅದಕ್ಕೆ ಮತ್ತೆ ಇಲ್ಲಿ ಹುಟ್ಟು ಬಂದಿದ್ದಾನೆ. ಹುಟ್ಟು ಬಂದ, ಸರಿ ಅವನು ಅನ್ಕೊಂಡ ಇನ್ನು ಮೇಲೆ ಈ ಮೈಥುನ ಸೃಷ್ಟಿ ಅನ್ನೋದಾಗ್ಲಿ, ಹೆಣ್ಣು ಗಂಡು ಅವರ ಮಿಲನದಿಂದ ಈ ಸೃಷ್ಟಿ ಕಾರ್ಯ ಎಲ್ಲ ನಡೀಲಿ ಅಂತ ಹೇಳಿ ತಾನು ಅಪೇಕ್ಷೆ ಪಟ್ಟ. ಸರಿ ಆಯಿತು. ದಕ್ಷ ಪ್ರಜಾಪತಿ ಆ ಸಂಕಲ್ಪವನ್ನು ಮಾಡಿ ಹೆಂಡತಿಯನ್ನ ಕಾಣಬೇಕು ಅಂತಿದ್ದ. ಅಸ್ನಿಕ್ನೆ ಅಂತ ಅವಳ ಹೆಸರು. ಪ್ರಜಾಪತಿಯಲ್ಲಿ ವೀರಣ ಪ್ರಜಾಪತಿ ಅಂತ, ಆ ವೀರಣ ಪ್ರಜಾಪತಿಯ ಮಗಳು ಅಸಿಕ್ನೆ, ಅವಳನ್ನ ಮದುವೆ ಆದ. ಅವಳನ್ನ ಮದುವೆಯಾಗಿ ಅನ್ಕೊಂಡ ಅವಳಿಂದ 5,000 ಮಕ್ಕಳನ್ನ ಪಡೆದ. 5,000 ಮಕ್ಕಳನ್ನ ಪಡೆದ. ಸರಿ ಆಯ್ತು. ನಾರದರ ಕಾಲಕ್ಕೆ ಬಂದು 5,000 ಜನ ಇಲ್ಲಿ ಹುಟ್ಟಿದ್ದಾರೆ. 5,000 ಜನ ಕೂಡ ಹುಟ್ಟದಲ್ಲೇ ಒಳ್ಳೆ ವೈರಾಗ್ಯವಂತರು. ಈ 5,000 ಜನರು ಸನ್ಯಾಸಿ ಮಾಡೋಣ ಅನ್ಕೊಂಡ್ಬಿಟ್ರು. ಅವನ ದಕ್ಷನಿಗೆ ಸಿಟ್ಟು ಬಂತು. ನಾನು ನನ್ನ ಕುಲ ಉದ್ಧಾರ ಮಾಡೋಣ ಅಂದ್ರೆ ಇವ್ರು ಬಂದು ಸನ್ಯಾಸಿ ಮಾಡ್ತಿದಾರಲ್ಲ ಅಂತ ಹೇಳಿ ಅವನಿಗೆ ಸಿಟ್ಟು ಬಂತು. ಸರಿ ಆಯ್ತು. ಅಸ್ತಿಕ್ನಾಮತ ವೀರಣ್ಯಂ ಭೂಯೋ ದೇವರ್ಷ ಸಪ್ತಮ ತಂಬೂಯ ಜನಯಾಮಾಸ ಪಿತೇವ ಮುನಿ ಪುಂಗವಂ. ಆ ಮುನಿ ಬಂದ, ಸುಮ್ಮನಿರ್ಲಿಲ್ಲ, ಅವ್ರಿಗೆಲ್ಲ ಉಪದೇಶ ಮಾಡ್ತೀನಿ ಎಂದ. ದಕ್ಷ ನೋಡ್ತಿದ್ದ, ಅಲ್ಲ ನಾನು ಕುಲೋತ್ಪತ್ತಿ ಮಾಡಬೇಕು ಅಂತ ಹೀಗೆ ಮಾಡ್ತೀವಿ, ಬೇಕಾಗಿಲ್ಲ. ಅವ್ರಿಗೆ ಬೇಕಾದ್ರೆ ಈ ಸಂತಾನ ಅಭಿವೃದ್ಧಿ ಮಾಡುವಂಥದ್ದೇನಾದ್ರು ಕೊಡು. ಈ ಕುಲವನ್ನು ಬೆಳೆಸಲಿಕ್ಕೆ ಒಳ್ಳೆ ಸದೃಢರಾಗಿರ್ಬೇಕು, ಅವರು ಜ್ಞಾನವಂತರಾಗಿರ್ಬೇಕು, ಧರ್ಮಜ್ಞರಾಗಿರ್ಬೇಕು, ಅಂಥದ್ದೇನಾದ್ರು ಉಪದೇಶ ಮಾಡು. ಇದೆಲ್ಲ ಬೇಡ ಅಂದ್ರು. ನಾನು ಕೇಳಲಿಲ್ಲ, ಶಾಪ ಹಾಕ್ಬಿಟ್ಟ ದಕ್ಷ. ನೀನ್ ಇಷ್ಟೆಲ್ಲ ಮಾತಾಡಿ ನೀನ್ ಸನ್ಯಾಸಿ ತರ ಇದೆಯಲ್ಲ, ನನ್ನ ಹೆಂಡತಿ ಅಸ್ಲಿಕ್ನೆ ಅವಳ ತಂಗಿಯಲ್ಲಿ ನೀನು ಹುಟ್ಟು ಅಂದ. ಅವಳ ತಂಗಿಯಲ್ಲಿ ನೀನು ಹುಟ್ಟು ಬಂದು ನಿನ್ನಿಂದ ಮತ್ತೆ ಈ ಸಂತತಿ ಅಭಿವೃದ್ಧಿ ಆಗಲಿ ಅಂತ ಶಾಪ ಕೊಟ್ಟಂತೆ. ನಾರದರಿಗೆ ಗೊತ್ತಿತ್ತು. ಯಾಕೆ ಅಂತಂದ್ರೆ ಬ್ರಹ್ಮದೇವರ ಆಜ್ಞೆ ಅಂತೆ, ನೀನು ಅಲ್ಲಿ ಹುಟ್ಟಿ ನೀನು ಕೂಡ ಪ್ರಜಾ ಸೃಷ್ಟಿಯನ್ನು ಮಾಡಬೇಕು ಅಂತ. ಸರಿ ಆಯ್ತು ಅಂತ ಇದೆಲ್ಲ ಘಟನೆ ನಡೀತು. ಎಲ್ಲ ಆಗೋ ಕಾಲಕ್ಕೆ 5,000 ಜನರಿಗೆ ಹೇಳ್ತಾರೆ ನಾರದರು, ಅಲ್ಲ ಪ್ರಜಾ ಸೃಷ್ಟಿ ಮಾಡಬೇಕು ಅಂತಿದ್ದೀರಾ, ಎಲ್ಲಿ ಜಾಗ ಇದೆ? ಅದಕ್ಕೆ ಭೂಮಿಯನ್ನ ನೋಡಿದ್ಯಾ, ಭೂಮಿಯಲ್ಲಿ ಜಾಗ ಇದೆಯಾ, ಏನು ಎತ್ತ ಅಂತ ಚಿಂತನೆ ಮಾಡ್ತಿದಾರಂತೆ.
ಆಗ ಅವ್ರು ಹೇಳ್ತಾ ಇದ್ದಾರೆ, ಅದೃಷ್ಟ್ವಾಂತಂ ಭೂಯೋ ಯೂಯಂ ಬಾಲಿಶ ಬತ ಬಾಲಕ ತಥೈವ ಪುರುಷಂ ರಾಜ್ಯಂ ಬಿಲಂ ಚಾದೃಶ ನಿರ್ಗಮಂ. ಭೂಮಿ ಅಂದ್ರೆ ಏನು? ಒಂದು ಜಾಗ, ಅದಕ್ಕೆ ಸಂಸ್ಕಾರ ಆಗಿರಬೇಕು. ಎಲ್ಲೋ ಬೆಟ್ಟ ಗುಡ್ಡ ಇದೆ, ತಗ್ಗಾಗಿದೆ, ಎಲ್ಲಿ ನೀರು ನಿಲ್ಲುತ್ತೆ ಅಲ್ಲೆಲ್ಲ ನಾವು ವಾಸ ಮಾಡ್ಲಿಕ್ಕಾಗಲ್ಲ. ಮನೇಲಿ ಎಲ್ಲಾರು ಒಂದ್ ಕಡೆ ನೀರು ತೊಟ್ಟಿಡ್ತಿದೆ ಅಂತಂದ್ರೆ ಇದೆಲ್ಲೋ ಏನೋ ಸರಿಯಾಗಿದೆ. ಮೋಲ್ಡಿಂಗ್ ಆಗಿದ್ರು ಕೂಡ ಅದಕ್ಕೆ ಬೇರೆ ಬೇರೆದೆಲ್ಲ ಬಂದಿದೆ. ಹಿಂದೆ ಎಲ್ಲ ಯಾವ್ದಾದ್ರು ಸೀಟ್ ಮನೆ ಇತ್ತು ಅಂತಂದ್ರೆ ಅಲ್ಲೆಲ್ಲ ಒಂದೊಂದು ಪಾತ್ರೆ ಮಳೆ ಬಂದಾಗ, ಯಾಕಂದ್ರೆ ಅಲ್ಲಿ ತೊಟ ಅಂತ ಬೀಳ್ಬೇಕು. ಅಂದ್ರೆ ಒಂದ್ ಕಡೆ ವಾಸ ಮಾಡ್ಬೇಕಂದ್ರೆ ಸರಿಯಾಗಿರ್ಬೇಕು. ಎಲ್ಲಿ ವಾಸ ಮಾಡಬೇಕು? ಭೂಮಿಯಲ್ಲ, ಈ ದೇಹದಲ್ಲಿ. ಇದು ಲಿಂಗ ಶರೀರ, ಇದರಲ್ಲೆಲ್ಲ ಸರಿಯಾಗಿದೆಯಾ? 24 ತತ್ವಗಳು ಸರಿಯಾಗಿದೆಯಾ? ಅದನ್ನೆಲ್ಲ ನೋಡಬೇಕು. ಸುಮ್ಮನೆ ತತ್ವ ಸೃಷ್ಟಿ ಮಾಡೋದಲ್ಲ. ಎಲ್ಲ ದೇವತೆಗಳ ಅನುಗ್ರಹ ಬೇಕು, ಮೊದಲು ಬುದ್ಧಿ ಬೇಕು ಅಂತಂದ್ರು. ಈ ಬಂಧ ಇದು ನಿವೃತ್ತಿ ಆಗಬೇಕು, ಅಂತ ದೇಹ ಬೇಕು. ಈ ಜನನ ಮರಣಗಳು ದೂರ ಆಗಬೇಕು, ಅಂತ ದೇಹ ಬೇಕು ಅಂತ ಹೇಳಿ ಎಲ್ಲ ಉಪದೇಶ ಮಾಡಿದ್ರು. ಸರಿ, ಎಲ್ಲ ಆಯ್ತು. ಮತ್ತೆ ನಾರದರು ಅಲ್ಲಿ ಹುಟ್ಟು ಬಂದ್ರು ಅಂತ ಈ ರೀತಿ ಹೇಳ್ತಾರೆ. ಮುಂದೆ ಆ ದಕ್ಷನಿಗೆ ಸಂತಾನ ಆಯಿತು ಅಂತ ಹೇಳ್ತಾರೆ. ತಾಂಶ್ಚಾಪಿ ನಷ್ಟಾನ್ ವಿಜ್ಞಾಯ ಪುತ್ರಾನ್ ದಕ್ಷ ಪ್ರಜಾಪತಿ ಷಷ್ಟಿಂ ಭೂಯೋ ಸೃಜತ್ ಕನ್ಯಾ ವೀರಣ್ಯಾಮಿತನ ಶ್ರುತಂ. 50,000 ಜನರನ್ನ ನಾರದರು ಉಪದೇಶ ಮಾಡಿದ್ರು, ಕಳಿಸ್ಬಿಟ್ರು. ಅದಾದ್ಮೇಲೆ 60 ಜನ ಪ್ರಧಾನ ಹೆಣ್ಣು ಮಕ್ಕಳು ಹುಟ್ಟಿದ್ರಂತೆ. 60 ಜನರನ್ನ ಎಲ್ಲ ದೇವತೆಗಳಿಗೆ ಕೊಡಬೇಕು ಅಂತ ಬ್ರಹ್ಮದೇವರ ಹತ್ರ ಹೋಗಿ ಕೇಳ್ಕೊಂಡ್ರು, ಯಾರ್ಯಾರು ಕೊಡ್ಲಿ, ಏನೇನು ಮಾಡ್ಲಿ ಅಂತ. ಸರಿ ಆಯ್ತು ಅಂತ ಹೇಳಿ ಆ ವೀರಣ ಅಂತಿದ್ದ, ಆ ವೀರಣ್ಣನ ತಂಗಿ ಅವರ ಮನೆತನಕ್ಕೆ ಕೆಲವಾರು ಹೆಣ್ಣು ಮಕ್ಕಳನ್ನು ಕೊಟ್ಟ. ಈ 60 ಮಂದಿ ಹೆಣ್ಣು ಮಕ್ಕಳಲ್ಲಿ ಮುಖ್ಯವಾಗಿ ಕಶ್ಯಪರಿಗೆ ಕೊಟ್ಟನಂತೆ, ಚಂದ್ರನಿಗೆ ಮತ್ತೆ ಧರ್ಮನಿಗೆ ಕೊಟ್ರಂತೆ ಮುಖ್ಯವಾಗಿ. ಇನ್ನು ಉಳಿದಿರೋರಿಗೆ ಬೇರೆ ಋಷಿ ಮುನಿಗಳು ಕೊಟ್ರಂತೆ. ದದೌಸ ದಶ ಧರ್ಮಾಯ ಕಾಶ್ಯಪ ಯತ್ರ ಯೋದಶ 27 ಸೋಮಾಯ ಚತುಸ್ರೋರಿಷ್ಟ ನೇಮಯೇ. ಇದು ದಕ್ಷ ಕನ್ಯಾದಾನ ಮಾಡಿದಂತ ಶ್ಲೋಕ. ಇದನ್ನ ಕೇಳಿದ್ರೆ ಮನೆಯಲ್ಲಿ ಮಂಗಳ ಕಾರ್ಯ ಆಗತ್ತೆ, ಮಂಗಳ ಕಾರ್ಯದಿಂದ ಆ ಕುಲ ಉತ್ಪತ್ತಿ ಆಗತ್ತೆ ಅಂತ ಫಲಶ್ರುತಿಯನ್ನು ಹೇಳಿದ್ದಾರೆ. ದ್ವೇ ಚೈವ ಭೃಗುಪುತ್ರಾಯ ದ್ವೇ ಚಾವಾಂಗಿರ ಸತ್ತತ ದ್ವೇ ಕೃಷಾಯ ವಿದುಷೆ ತಾಸಾನಾಮಿ ಮೇ ಶೃಣು. ಆ ದಕ್ಷನಿಗೆ 60 ಜನ ಹೆಣ್ಮಕ್ಳಲ್ಲಿ ಯಾರ್ಯಾರು ಕೊಟ್ಟ? ಆ ಯಮಧರ್ಮನಿಗೆ 10 ಜನ ಹೆಣ್ಮಕ್ಳನ್ನು ಕೊಟ್ಟ. ಕಶ್ಯಪ ಋಷಿಗಳಿಗೆ 13 ಜನರ ಹೆಣ್ಮಕ್ಳು ಕೊಟ್ಟ. ಚಂದ್ರನಿಗೆ ನಕ್ಷತ್ರಗಳು 27 ನಕ್ಷತ್ರಗಳನ್ನ ಕೊಟ್ಟ. ವಿನುತ ಪುತ್ರ ಅರಿಷ್ಟನೇಮಿಗೆ 4 ಮಂದಿಯನ್ನು ಕೊಟ್ಟ. ಭೃಗುಪುತ್ರರಿಗೆ ಮತ್ತೆ ಶುಕ್ರನಿಗೆ 2 ಕೊಟ್ಟ. ಆಂಗೀರಸನಿಗೆ 2 ಕೊಟ್ಟ. ಪಂಡಿತನಾದ ಕೃಷಾಣನಿಗೆ 2 ಪುತ್ರಿಯನ್ನು ಕೊಟ್ಟು 60 ಜನರನ್ನ ಮದುವೆ ಮಾಡೋದು. ಅಲ್ಲಿ ಅರಿಷ್ಟನೇಮಿ ಅಂತ, ಆ ಅರಿಷ್ಟನೇಮಿಗೆ ಭೂತ ಅಂತ ಒಂದು ಹೆಸರು. ಆ ಭೂತನಲ್ಲಿ ಉದ್ಭವಿಸಿದಂಥವರು ಅರುಂಧತಿ, ವಸೂರ್, ಯಾರ್ಮಿ, ಲಂಬ, ಭಾನು, ಮರುತ್ವತಿ, ಸಂಕಲ್ಪ, ಮುಹೂರ್ತ, ಸಾಧ್ಯ, ವಿಶ್ವ, ಭಾರತ. ಇವರೆಲ್ಲ ಕಾಲಾತ್ಮಕ ದೇವತೆಗಳು. ಮುಹೂರ್ತ, ಕಾಲ ಅಂತೆಲ್ಲ ಹೇಳ್ತೀವಲ್ಲ, ಅದನ್ನ ನಿಯಮನ ಮಾಡ್ತಕ್ಕಂಥ ದೇವತೆಗಳು. ಸರಿ, ಇದಾದ್ಮೇಲೆ 10 ಜನ ವಿಶ್ವೇ ದೇವತೆಗಳ ಜನ್ಮ ಆಗತ್ತೆ. ಈ ವಿಶ್ವೇ ದೇವತೆಗಳು ವಿಶ್ವ ಅಂತ ಆ ಬ್ರಹ್ಮದೇವರಿಂದ ಬಂದಂಥವರು. ಶ್ರಾದ್ದ ದೇವತೆಗಳು ವಿಶ್ವೇ ದೇವತೆಗಳು ಅಂತ ಕರಿತೀವಲ್ಲ, ಅವರು 10 ಜನ. ಕ್ರತು, ದಕ್ಷ, ಸತ್ಯ, ವಸು, ಕಾಲ, ಕಾಮ, ಪುರೂರವ, ಆರ್ದ್ರವ, ದೂರಿ, ಲೋಚನ ಅಂತ ಇವರೆಲ್ಲ ಕೂಡ ಆ ಕಾಲಕ್ಕೆ ಬಂದು, ಮುಹೂರ್ತಕ್ಕೆ ಬಂದು ಜೀವಿ ಮಾಡ್ತಕ್ಕಂಥ ಕಾರ್ಯವನ್ನ ಯಶಸ್ಸುಗೊಳಿಸ್ತಾರಂತೆ. ನಾವು ಮಾಡಬೇಕಾಗಿರೋ ಕಾರ್ಯ 6 ಗಂಟೆಗೆ ಮಾಡಬೇಕಾಗಿರೋದು 7 ಗಂಟೆ ಆಯ್ತು, ಅವಾಗ ತಪ್ಪಾಯ್ತಲ್ಲ ಅಂತಂದ್ರೆ ಆ ಕಾಲಕ್ಕೂ ಕೂಡ ಅವ್ರು ಬಂದು ಅಲ್ಲಿ ಆಗ್ತಕ್ಕಂಥ ಕಾಲದೋಷಗಳನ್ನು ಕಳೆದು ಉದ್ಧಾರ ಮಾಡ್ತಾರಂತೆ ಅಂತವ್ರು ಅಂತ ಹೇಳ್ತಾ, ಆ ಚಂದ್ರನಿಗೆ ಕೊಟ್ಟು ಮದುವೆ ಮಾಡೋದ್ನಲ್ಲ, ಚಂದ್ರ ತನ್ನ ಮಗಳು ಮಾರೀಷೆಯನ್ನು ಕೊಟ್ಟು ಆ ಪ್ರಚೇತಸರಿಗೆ ಮದುವೆ ಮಾಡಿಕೊಟ್ಟ. ಪ್ರಚೇತಸ ತಂದೆ ನಮ್ಮ ಪ್ರಾಚೀನ ಬರಿ, ತನ್ನ ಪ್ರಾಚೀನ ಬರಿಯ ಮಗನಿಗೆ ತನ್ನ ಮಗಳನ್ನು ಕೊಟ್ಟಿದ್ದಾನೆ ಚಂದ್ರ. ಆ ಪ್ರಾಚೀನ ಬರಿಯ ಮಗನೇ ದಕ್ಷನ 24 ಜನ ಹೆಣ್ಣು ಮಕ್ಕಳು ನಕ್ಷತ್ರಗಳು, ಅವರನ್ನು ಮತ್ತೆ ಚಂದ್ರನ ಕೊಟ್ಟ. ಯಾಕೆ ಅಂತಂದ್ರೆ ಅವನ ಯೋಗ್ಯತೆ ಇತ್ತು, ಕೊಟ್ಟ ಅಂತ. ನಿನ್ನೆ ದಿವಸ ಅದನ್ನು ಚಿಂತನೆ ಮಾಡಿದ್ವಿ. ಆ ಚಂದ್ರನಿಗೆ 24 ಜನ, ಆ ನಕ್ಷತ್ರಗಳು ಎಲ್ಲರನ್ನು ಸುತ್ತಾ ಇರುತ್ತೆ ಅಂತ ಈ ರೀತಿ ವಿಚಾರ ಹೇಳ್ತಾ, ಅದಾದ್ಮೇಲೆ ಅಷ್ಟವಸುಗಳು ಬರ್ತಾರೆ.
ಆಪೋ ಧ್ರುವಶ್ಚ ಸೋಮಶ್ಚ ದರಶ್ಚೈವ ಅನಿಲನಲೌ ಪ್ರತ್ಯೋಷಶ್ಚ ಪ್ರಭಾಷಶ್ಚ ವಸವೋ ನಾಮ ವಿಸ್ಮೃತಃ. ದ್ರೋಣ, ಪ್ರಾಣ, ಧ್ರುವ, ಅರ್ಕ, ಅಗ್ನಿ, ದೋಷ, ವಸ್ತು, ವಿಭಾವಸು ಅಂತ 8 ಜನ ಅಷ್ಟವಸುಗಳು. ಆ ಅಷ್ಟವಸುಗಳು ಬರ್ತಾರಂತೆ. ಆ ಅಷ್ಟವಸುಗಳು ಆಪವಸುಗಳು ಅಂತಿದ್ದಾರೆ. ಅವ್ರ ಜೊತೆಗೆ ಆಪವಸು ಅಂತ 8 ಜನ ಹುಡ್ತಾರೆ. ಶಾಂತ, ವೈತಂಡ್ಯ, ಶ್ರಮ, ಮುನಿ. ಇದರಲ್ಲಿ ಈ 4 ಜನ ತುಂಬಾ ಮುಖ್ಯ. ಇವರನ್ನ ಕಾಲ ಅಂತ ಕರೆದಿದ್ದಾರೆ. ಆ ಕಾಲಕ್ಕೆ ಜೀವಿಗಳ ಕಾರ್ಯಗಳನ್ನ ನಿಂತು ನಡೆಸ್ಕೊಡ್ತಕ್ಕಂಥವ್ರು. ಅದೇ ವಂಶದಲ್ಲಿ ಕಾರ್ತಿಕೇಯ ಹುಡ್ತಾನ, ಅಂದ್ರೆ ಸ್ಕಂದ ಹುಡ್ತಾನೆ. ನೋಡಿ, ಆ ಸ್ಕಂದ ಬ್ರಹ್ಮದೇವರ ಮಾನಸ ಪುತ್ರ, ಸನತ್ ಕುಮಾರರಲ್ಲಿ ಒಬ್ಬನಾಗಿ ಬಂದ. ಇಲ್ಲಿ ಹೇಳ್ತಾರೆ, ಆ ಕಾರ್ತಿಕೇಯ ಏನ್ ಜನ್ಮ ಆಯ್ತಂತೆ. ಅಗ್ನಿಪುತ್ರ ಕುಮಾರಸ್ತು ಶರಸ್ತಂಭೇ ವ್ಯಜಾಯತ ತಸ್ಯ ಶಾಖೋ ವಿಶಾಖಶ್ಚ ನೈಗಮಾಯಶ್ಚ ಪೃಷ್ಠಜಾಹ. ಈ ಕಾರ್ತಿಕೇಯನ ಒಂದು ವೈಶಿಷ್ಟ್ಯ ಏನು ಅಂತಂದ್ರೆ, ಕಾರ್ತಿಕೇಯ ಯಾರು, ಸುಬ್ರಹ್ಮಣ್ಯ ಯಾರು ಅಂತಂದ್ರೆ ರುದ್ರಪುತ್ರ ಅಂತ ಕರಿತೀವಿ. ಅಷ್ಟು ಮಾತ್ರ ಅಲ್ಲ, ಸುಬ್ರಹ್ಮಣ್ಯ ಬರೀ ರುದ್ರದೇವರ ಮಗ ಮಾತ್ರ ಅಲ್ವಂತ ಇಲ್ಲಿ ಹೇಳ್ತಾರೆ. ಅವನು ಈ ವಸು ಅಂತ ಬಂದ್ರಲ್ಲ, ಅಷ್ಟವಸುಗಳು, ಈ ಅಷ್ಟವಸುಗಳ ಸಹೋದರ ಅಂತ. ಒಳ್ಳೆ ತೇಜಸ್ವಿ ಅಂತೆ. ಶಾಖ, ವಿಶಾಖ, ನೈಗಮರು ಅಂತ ಈ ವಸುಗಳ ಜೊತೆ ಇದ್ದಂಥವರು ಅವ್ರಿಗೆ ಸಹೋದರ ಅಂತೆ. ನೂಜ ಅಂತ ಒಬ್ಬ ಇದ್ದ. ಆ ನೂಜನ ಹಲ್ಲಿನ ಮಧ್ಯದಲ್ಲಿ ಹುಟ್ಟದನಂತೆ ಆ ಸುಬ್ರಹ್ಮಣ್ಯ. ಈ ಕಾರ್ತಿಕೇಯ ಅಂದ್ರೆ ಈ ಷಣ್ಮುಖ ಕೃತಿ ಅಂತ, ಆ ಕೃತಿಯಲ್ಲಿ ಅವಳನ್ನ ರಕ್ಷಣೆ ಮಾಡಲಿಕ್ಕೆ ಅಲ್ಲಿ ಕೂಡ ಕಾರ್ತಿಕೇಯನಾಗಿ ಬಂದಂತೆ. ಕೃತಿಯನ್ನ ರಕ್ಷಣೆ ಮಾಡಲಿಕ್ಕೆ ಬಂದವನು ಕಾರ್ತಿಕೇಯ ಅಂತ ಹೆಸರನ್ನು ಪಡೆದ. ಮುಂದೆ ಗಂಗಾದೇವಿಯ ಮಗನಾದ, ಗಾಂಗೇಯ ಅಂತ ಹೆಸರು ಬಂತು. ಅಗ್ನಿಯಲ್ಲೂ ಕೂಟ ಹುಡ್ದ, ಆಗ್ನೇಯ ಅಂತ ಹೆಸರು ಬಂತು. ಸನತ್ ಕುಮಾರನಾಗಿ ಬ್ರಹ್ಮದೇವರ ಮಗನಾಗಿ ಬಂದ, ರುದ್ರಪುತ್ರನಾಗಿ ಸ್ಕಂದನಾಗಿ ಬಂದ, ಪರಮಾತ್ಮನ ಮಗನಾಗಿ ಪ್ರದ್ಯುಮ್ನಾಗಿ ಬಂದ, ರುಕ್ಮಿಣಿಯ ಮಗನಾಗಿ ಪ್ರದ್ಯುಮ್ನಾಗಿ ಬಂದ. ಹಾಗಾಗಿ ಬ್ರಹ್ಮ, ವಿಷ್ಣು, ಮಹೇಶ್ವರ ಇವರು ಮೂವರಿಗೂ ಕೂಡ ಪ್ರೀತಿ ಪಾತ್ರನಂತೆ ಷಣ್ಮುಖ. ಎಲ್ರಿಗೂ ಕೂಡ ಷಣ್ಮುಖ ಅಂದ್ರೆ ಬಹಳ ಇಷ್ಟ. ಅವನ ಇದರಲ್ಲಿ ಅವತಾರ ಮಾಡಿದ್ದಾನೆ. ಅದರೊಟ್ಟಿಗೆ ಪ್ರತ್ಯೂಷಸ್ಯ ವಿದುತ್ಪುತ್ರ ಪೃಷ್ಟಾಂ ನಾಮ ಚ ದೇವಲಂ ದೇವ ಪುತ್ರಸ್ತು ದೇವಾಲಸ್ವ್ಯಾಪಿ ಕಂಶ ತಪಸ್ವಿನಃ. ಅನೇಕ ತಪಸ್ವಿಗಳೆಲ್ಲ ಅವತಾರ ಮಾಡಿದ್ದಾರೆ. 11 ರುದ್ರರು, ರುದ್ರಾದಿ ಗಣಗಳೆಲ್ಲ ಆಯಿತು ಅಂತ ಹೇಳ್ತಾರೆ. ಕಶ್ಯಪರ 13 ಹೆಂಡತಿಯರು, 13 ಹೆಂಡತಿಯರಲ್ಲಿ ಯಾರ್ಯಾರು ಬಂದರು ಅಂತ ವಿಚಾರವನ್ನು ಹೇಳ್ತಾರೆ. 13 ಜನ ಹೆಂಡತಿಯರು ಯಾರು? 13 ಜನ ಅಂತಂದ್ರೆ ದಕ್ಷನ ಹೆಣ್ಣು ಮಕ್ಕಳು. ಅವರನ್ನ ಕಶ್ಯಪರಿಗೆ ಕೊಟ್ಟರು. ಅದಿತಿ, ದಿತಿ, ಧನು, ಅರಿಷ್ಟ, ಸುರಸ, ಖಶ, ಸುರಭಿ, ವಿನುತ, ತಾಮ್ರ, ಕ್ರೋಧವಶ, ಇರಾ, ಕದ್ರು. ಇವರಿಷ್ಟು ಜನ ಆ ಕಶ್ಯಪರ ಹೆಂಡತಿ ಅಂತ ಹೇಳ್ತಾರೆ. ಇದರಲ್ಲಿ ಸುರಭಿ ಅಂತ, ಈ ಸುರಭಿ ಉಗ್ರ ತಪಸ್ಸನ್ನ ಮಾಡಿ ಶಿವನನ್ನ ಒಲಿಸ್ಕೊಂಡು ಅವಳು ಆ ಕಶ್ಯಪರ ಒಟ್ಟಿಗೆ ಇದ್ದಾಗ 11 ಜನ ರುದ್ರರು ಬಂದರು. ರುದ್ರದೇವರ ಅನುಗ್ರಹದಿಂದ ರುದ್ರಗಣದ 11 ಜನ ರುದ್ರರು ಬಂದರು, 11 ರುದ್ರರು ಬಂದರು ಅಂತ ಈ ರೀತಿ ಹೇಳ್ತಾರೆ. ಹರ, ಬಹುರೂಪ, ತ್ರಯಂಬಕ, ಅಪರಾಜಿತ, ವೃಷಕಪಿ, ಶಂಭು, ಕಪರ್ದಿ, ರೈವತ, ಮೃಗವ್ಯಾಧ, ಸರ್ಪ ಮತ್ತು ಕಪಾಲಿ ಅಂತ ಈ ರುದ್ರದೇವರ 11 ರೂಪಗಳು. ಅದಾದ್ಮೇಲೆ ಈ 12 ಆದಿತ್ಯರು ಬರ್ತಾರೆ. ಪೂರ್ವ ಮನ್ವಂತರೇ ಶ್ರೇಷ್ಠ 12 ಸುರೋತ್ತಮ ತುಷಿತಾ ನಾಮ ತೇನ್ಯಾನು ಮೂಚ ವೈವಸ್ವದಾಂತರೇ. ನಾವು ಈ ಮನ್ವಂತರಗಳು ಅಂತ ಕೇಳಿದ್ವಿ. ಮನ್ವಂತರ ಅಂತಂದ್ರೆ 71 ಮಹಾಯುಗ ಸೇರ್ಬೇಕು ಅಂತ. ಆ 14 ಮನ್ವಂತರಗಳಿದೆ. ಆ 14 ಮನ್ವಂತರದಲ್ಲಿ ಒಂದೊಂದು ಮನ್ವಂತರದಲ್ಲೂ ಕೂಡ ಒಬ್ಬೊಬ್ಬ ಇಂದ್ರ ಅಂತೆ, ಒಬ್ಬೊಬ್ಬರು ಸಪ್ತಋಷಿಗಳಿರ್ತಾರಂತೆ. ಅವರಿಂದ ನಿಯಮನ ಆಗುತ್ತಂತೆ. ಅವ್ರ ಬಗ್ಗೆ ಮುಂದೆ ಹೇಳ್ತಾರೆ. ಅದನ್ನು ಹೇಳ್ತಾ ಮುಂದೆ ಇಲ್ಲಿ ಹೇಳ್ತಾರೆ, ಈ ದಿತಿದೇವಿಯ ಸಂತಾನವನ್ನು ಹೇಳ್ತಾರೆ. ದಿತ್ಯ ಪುತ್ರದ್ವಯಂ ಜಗ್ನೆ ಕಾಶ್ಯಪಾದಿತಿ ನ ಶ್ರುತಂ ಹಿರಣ್ಯಕಶಿಪುಶ್ಚೈವ ಹಿರಣ್ಯಾಕ್ಷಶ್ಚ ವೀರ್ಯವಾನ್. ಹಿರಣ್ಯಾಕ್ಷ, ಹಿರಣ್ಯಕಶಿಪು ದಿತಿದೇವಿಯಲ್ಲಿ ಅವತಾರ ಮಾಡಿದ್ರು, ಕಶ್ಯಪರಲ್ಲಿ ಅಂತ ಹೇಳ್ತಾ ಇದ್ದಾರೆ. ಸಿಂಹಿಕಾ ಚಾವವೇತ್ ಕನ್ಯಾ ವಿಪ್ರಚಿತ್ತ ಪರಿಗ್ರಹ ಸೈಮಿಕೇಯ ಇತಿ ಖ್ಯಾತ ಪುತ್ರಾಹ ಮಹಾಬಲಾಹ. ಇಬ್ಬರು ಮಕ್ಕಳಾದ್ರು. ನಮಗೆಲ್ಲ ಗೊತ್ತಿರುವಂತ ಘಟನೆ. ದಿತಿದೇವಿ ಸಂಧ್ಯಾಕಾಲದಲ್ಲಿ ಆ ಕಶ್ಯಪರಿಗೆ ಹಿಂಸೆ ಮಾಡ್ತಾಳೆ.
ನನಗೆ ಸಂತಾನ ಆಗಬೇಕು ಅಂತ ಸಂಧ್ಯಾಕಾಲದಲ್ಲಿ ಕೇಳ್ತಾಳೆ. ಕಶ್ಯಪರು ಹೇಳ್ತಾರೆ, ಬೇಡ, ಇದು ಪಾರ್ವತಿ ಪರಮೇಶ್ವರರು ಪ್ರತಿಯೊಬ್ಬರ ಮನೆಗೆ ಬರುವಂತ ಕಾಲ. ಈ ಕಾಲದಲ್ಲಿ ಯಾರು ಮಲ್ಕೋಬಾರದಂತೆ, ಯಾರು ಮಲಗಿರ್ತಾರೋ ಅವರಿಗೆ ರೋಗ ಬರುತ್ತಂತೆ, ಯಾರು ತಿಂತಿರ್ತಾರೋ ಅವರಿಗೆ ದಾರಿದ್ರ್ಯ ಬರುತ್ತಂತೆ, ಯಾರು ತಲೆ ಕೆರಿತಿರ್ತಾರೋ ಅವ್ರ ದೇಹ ತುಂಬ ರೋಗ ಬರುತ್ತಂತೆ. ಈ ತರದ್ದು ಕೆಲವಾರು ವಿಚಾರಗಳನ್ನು ಸಾಯಂಕಾಲದಲ್ಲಿ ಇವೆಲ್ಲ ಮಾಡಬಾರ್ದು. ಮತ್ತೆ ಈ ರೀತಿಯ ಮಿಲದನದಲ್ಲಿ ಒಳಗಾದ್ರೆ ಯಾರು ಹುಡ್ತಾರೆ ಅಂದ್ರೆ ರಾಕ್ಷಸರೇ ಹುಡ್ತಾರೆ. ಇದು 4 ಕೆಲಸ ಮಾಡಬಾರ್ದು ಅಂದ್ರು. ಅವಳೇನು ಕೇಳಲಿಲ್ಲ, ನನಗೆ ಸಂತಾನ ಆಗಬೇಕು ಅಂತ ಅಪೇಕ್ಷೆ ಪಟ್ಟರು. ಆಗ ಕಶ್ಯಪರು ಗೊತ್ತಾಯ್ತು, ಇವಳಲ್ಲಿ ಹುಟ್ಟವರು ದೊಡ್ಡ ದೈತ್ಯರು ಹುಟ್ಟುತ್ತಾರೆ ಅಂತ. ಅದರಲ್ಲಿ ಹುಟ್ಟದಂತವನೇ ಹಿರಣ್ಯ ಕಶಿಪು ಅಂದರೆ ದಿಂಬು ಅಂತೆ, ಕಶಿಪು ಅಂದರೆ ದಿಂಬು ಅಂತ. ಹಿರಣ್ಯ ಅಂದರೆ ಬಂಗಾರ, ಅವನ ತಲೆ ಯಾವಾಗಲೂ ಎಲ್ಲಿರೋದು ಅಂದರೆ ಬಂಗಾರದ ದಿಮ್ಮೇಲಿರೋದಂತೆ. ಅಷ್ಟು ಸುಖದ ಸುಪ್ಪತ್ತಿಗೆ ಅವನು ಕಾಣೋದೆಲ್ಲ ಬರೀ ಆ ಎಲ್ಲಿ ಆಭರಣ ಇದೆ, ಎಲ್ಲಿ ಬಂಗಾರ ಇದೆ ಅದನ್ನೆಲ್ಲ ತನ್ನ ಅರಮನೆಯಲ್ಲಿ ಇಟ್ಕೋಬೇಕಂತೆ. ಅಂತ ಬುದ್ಧಿ. ಅವನ ಒಟ್ಟಿಗೆ ಇದ್ದ ಸಹೋದರ ಹಿರಣ್ಯಾಕ್ಷ, ಅಕ್ಷ ಅಂತಂದ್ರೆ ಕಣ್ಣು, ಅವನು ನೋಡೋದೆಲ್ಲ ಬರೀ ಬಂಗಾರ, ಅವನು ಬೇರೆದೇನೋ ತಗಡಿಗೆ ಕಾಣಿಸೋದೇ ಇಲ್ಲ, ಬರೀ ಬಂಗಾರವೇ ಕಾಣಿಸೋದು. ಅಂತ ದೈತ್ಯರು ಅವರು ವಿಚಾರವನ್ನು ಹೇಳ್ತಾರೆ. ಹಿರಣ್ಯ ಕಶಿಪೋ ಪುತ್ರ ಚತುರ್ವ ಪ್ರಾರ್ಥಿ ತೇಜಸ ಅನುಲ್ಲಾದಶ್ಚ ಆಹ್ಲಾದ ಪ್ರಹ್ಲಾದೋಶ್ಚೈವ ವೀರ್ಯವಾನ್ ಸಾಹ್ಲಾದಂಶ ಚತುರೋರ್ ಬೋಧ್ರಾದ ಪುತ್ರೋ ಹತಸ್ತತ. ಆ ಹಿರಣ್ಯ ಕಶಿಪಿಗೆ 4 ಜನ ಮಕ್ಕಳಾಗುತ್ತೆ. ಭಾಗವತದಲ್ಲಿ ಅವರ ಹೆಸರು ಹೇಳಲ್ಲ, ಬರೀ ಪ್ರಹ್ಲಾದ ರಾಜನ ಹೆಸರು ಮಾತ್ರ ಹೇಳ್ತಾರೆ. ಇಲ್ಲಿ 4 ಜನರ ಹೆಸರು ಹೇಳಿದ್ದಾರೆ. ಮೊದಲು ಹುಟ್ಟಿದವನು ಅನುಲ್ಲಾದ ಅಂತ, ಅನುಲ್ಲಾದ ಹುಡುಗ. ಅದಾದ್ಮೇಲೆ ಆಹ್ಲಾದ ಹುಡುಗ, 3ನೇವನು ಪ್ರಹ್ಲಾದ, 4ನೇವನು ಸಹಲ್ಲಾದ. ಮತ್ತೆ ಎಲ್ಲ ಕಡೆ ಪ್ರಹ್ಲಾದನೇ ಮುಖ್ಯ ಅಂತ ಕರೀತಾರಲ್ಲ, ಅವನನ್ನೇ ಜ್ಯೇಷ್ಠ ಅಂತ ಕರೀತಾರಲ್ಲ. ಯಾಕೆ ಅಂದ್ರೆ ಹರಿವಂಶ ಉತ್ತರ ಕೊಡುತ್ತೆ. ಯಾಕೆ ಅಂದ್ರೆ ಮನೆಯಲ್ಲಿ 4 ಜನ ಮಕ್ಕಳಿದ್ರು ಕೂಡ ಯಾರು ದೇವರಲ್ಲಿ ದೃಷ್ಟಿಯನ್ನು ಇಟ್ಟಿರ್ತಾನೆ ಅವನೇ ಮನೆಗೆ ಯಜಮಾನ ಅಂತ. ದುಡ್ಡಿಟ್ಟಿರೋನಲ್ಲಂತೆ ದೊಡ್ಡವನು, ಮನೆಯಲ್ಲಿ ಯಾರು ಧರ್ಮಜ್ಞ ಇದ್ದಾನೆ ಅವನೇ. ಮನೆಯಲ್ಲಿ ಯಾರು ಧರ್ಮಾಚರಣೆ ಮಾಡ್ತಿರ್ತಾರೆ, ಏನಾದ್ರು ಕಾರ್ಯ ಮಾಡ್ಬೇಕಂದ್ರೆ ಎಷ್ಟೇ ದುಡ್ಡಿದ್ರು ಅವ್ರನ್ನ ಹೋಗಿ ಕೇಳ್ತೀವಿ. ಅವ್ರ ಹತ್ರ ದುಡ್ಡಿಲ್ಲ, ಕಾಸಿಲ್ಲ, ಆದ್ರೂ ಕೂಡ ಅವ್ರ ಹತ್ರ ಧರ್ಮಜ್ಞರು ಅಂತ ಕೇಳ್ತೀವಲ್ಲ. ಆ ರೀತಿಯಲ್ಲಿ ಪ್ರಹ್ಲಾದ ಅಷ್ಟು ದೊಡ್ಡವನು. ಇಲ್ಲಿ ಜನಮೇಜಯ ಕೇಳ್ತಿದ್ದಾನೆ, ಬರೀ ಪ್ರಹ್ಲಾದನ ಕತೆ ಮಾತ್ರ ಕೇಳಿದ್ವಿ, ಈ 4 ಜನ ಯಾರು, ಅವ್ರದ್ದು ವಿಚಾರ ಹೇಳಿ ಅಂದಾಗ ಆ ಆಹ್ಲಾದರಲ್ಲೂ ಕೂಡ ಹೆಣ್ಣುಮಕ್ಕಳ ಸಂತತಿ ಬಂತಂತೆ. ಆ ದ್ರೌಹಿತ್ರ ಆ ಪರಂಪರೆ ಹೊರಡ್ತು ಅಂತ ಮುಂದೆ ಹೇಳ್ತಾರೆ. ಏತೆ ಯುಗ ಸಹಸ್ರಾಂತೆ ಜಾಯಂತೆ ಪುನರೇವ ಚ ಸರ್ವದೇವ ಗಣಸ್ತತ್ರ ತ್ರಯತ್ರಿಂಶಸ್ತು ಕಾಮಜಾಹ. ಪರಮಾತ್ಮನ ಇಚ್ಛೆಯಿಂದ ಇವರು ಆ ಕೃತಯುಗದಲ್ಲಿ ತಮ್ಮ ಕುಲವನ್ನ ಉತ್ಪತ್ತಿ ಮಾಡ್ತಾರೆ. ಯತ ಸೂರ್ಯಸ್ಯ ಗಗನೆ ಉದಯಾಸ್ತಾಮನೇಹ ಏವಂ ದೇವಾನಿ ಕಾಮಸ್ತೆ ಸಂಭವಂತೆ ಯುಗೆ ಯುಗೆ. ಸೂರ್ಯ ಆಕಾಶದಲ್ಲಿ ಹೇಗೆ ಉದಯಿಸಿದ ಆ ರೀತಿಯಲ್ಲಿ ಆ ಪ್ರಹ್ಲಾದ ರಾಜರ ಚರಿತ್ರೆ, ಅವರ ದಾರುಢ್ಯ, ಅವರ ಭಕ್ತಿ ಅನ್ನೋದು ಆ ರೀತಿಯಲ್ಲಿ ಉದಯಿಸ್ತಾ ಇದೆಯಂತೆ. ಈ ರೀತಿ ಎಲ್ಲ ಹೇಳ್ತಾ ಆ ಪ್ರಹ್ಲಾದ ರಾಜನಿಗೆ ವಿರೋಚನ ಅಂತ ಮಗ ಹುಟ್ಟಿದ. ಪ್ರಹ್ಲಾದ ರಾಜರು ಒಳ್ಳೆ ಧರ್ಮಜ್ಞರು. ಆ ಪ್ರಹ್ಲಾದ ರಾಜನ ಮಗ ವಿರೋಚನ ದುಷ್ಟ ದೈತ್ಯ, ತಾತನ ಬುದ್ಧಿ ಬಂದ್ಬಿಡ್ತು. ಎಲ್ಲ ಹಿರಣ್ಯಕಶಿಪು ತರ ನಾನೇ ಸರ್ವಜ್ಞ ಅಂದ, ಲೋಕಕ್ಕೆ ನಾನೇ ದೇವರು, ನನ್ನೇ ಪೂಜೆ ಮಾಡಿ ಎಲ್ಲ ತಾತನ ತರ. ಆದರೆ ಅವನಲ್ಲಿ ಹುಟ್ಟಿದಂಥವನು ಬಲಿಚಕ್ರವರ್ತಿ. ಅವನಿಗೆ ದೇವರು ಅವನಿಗಾಗಿ ವಾಮನಾವತಾರವನ್ನು ತಾಳಿ ತ್ರಿವಿಕ್ರಮನಾದ. ಅವನ ತಲೆ ಮೇಲೆ ತನ್ನ ಪಾದವನ್ನಿಟ್ಟ ಅಂತಂದ್ರೆ ಎಷ್ಟು ಉತ್ತಮ. ಮತ್ತು ಅವನಲ್ಲಿ ಹುಟ್ಟಿದಂಥವನು ಬಾಣಾಸುರ, ಅವನು ಅಸುರ. ನೋಡಿ, ಒಂದು ಮನೆಯಲ್ಲಿ ಒಂದು ದ್ವೈತ, ಒಂದು ಅದ್ವೈತ. ಅಪ್ಪ ಎಲ್ಲ ಮಾಡ್ತಿದ್ರೆ ಮಗ ಮಾಡ್ಲಿಕ್ಕೆ ಹೋಗಲ್ಲ, ಮಗ ಮಾಡ್ತಿದ್ರೆ ಅವ್ರ ಮಗ ಮಾಡ್ಲಿಕ್ಕೆ ಹೋಗಲ್ಲ. ಇದು ಪ್ರಹ್ಲಾದ ರಾಜರ ಕತೆ, ನಿಮ್ಮ ಕತೆ ಅಲ್ಲ. ಹೀಗಾಗಿ ಈ ರೀತಿ ಅವರಲ್ಲೇ ಇದೆ, ಈ ರೀತಿಯಲ್ಲಿ ಬಂತು ಅಂತ ಹೇಳ್ತಾ ಇದೇ ಕುಲದಲ್ಲಿ ದ್ವಿಮೂರ್ನ, ಶಕುನಿ, ವಿಭು, ಶಿಂಕುರಸ್, ಶಂಕುಕರ್ಣ, ವಿರಾದ, ಗವೇಷ್ಟ, ದುಂದುಮಸಿ ಅಂತ ಈ ರೀತಿಯಲ್ಲಿ 60 ಜನ ಮಕ್ಕಳು ಬರ್ತಾರೆ. ತದನಂತರದಲ್ಲಿ ಪ್ರಭಾ ಅಂತ ಒಂದು ಹೆಣ್ಣು ಸಂತಾನನೂ ಆಗುತ್ತೆ ಅಂತ ಈ ರೀತಿ ವಿಚಾರವನ್ನು ಹೇಳ್ತಾ ಮುಂದೆ ಆ ಹಿರಣ್ಯಕಶಿಪುಗೆ ಒಬ್ಬಳು ತಂಗಿ ಇದ್ಲಂತ, ಸಿಮ್ಮಿಕೆ ಅಂತ ಅವಳ ಹೆಸರು. ಆ ಸಿಮ್ಮಿಕೆ ಅಂತ ಅವಳು ಈ ಅಣ್ಣ ತಮ್ಮ ದೇವರ ವಿರುದ್ಧ ಹೊರಡ್ತಿದ್ರಲ್ಲ, ಯುದ್ಧ ಮಾಡಬೇಕು ಅಂತ. ಹಿರಣ್ಯಾಕ್ಷ ಏನ್ ಮಾಡ್ದ, ಆ ಪರಮಾತ್ಮ ಅವನನ್ನ ಸಂಹಾರ ಮಾಡಬೇಕು, ಅದಕ್ಕೆ ಆ ಭೂಮಿಯನ್ನು ತಂದು ತನ್ನ ಇಟ್ಕೊಂಡಿದ್ದಲ್ಲ ಸಮುದ್ರದ ಮಧ್ಯದಲ್ಲಿ, ಆ ನೀರಿನಲ್ಲಿ ಇಟ್ನಲ್ಲ, ಇದಕ್ಕೆಲ್ಲ ಪ್ರಚೋದನೆ ಮಾಡಿದ್ದೇವಳೆ ಸಿಮ್ಮಿಕೆ. ನೀನು ಹೋಗ ದೇವರನ್ನು ಬಿಡಬೇಡ, ಆ ನಾರಾಯಣನನ್ನು ಬಿಡಬೇಡ ನೀನು
ಅಂಥೇಳಿ ಆ ಭೂಮಿನ ಎತ್ಕೊಂಡ್ಬರ್ಲಿಕ್ಕೆ ಸಪೋರ್ಟ್ ಮಾಡಿದವಳು ಅವಳೆ, ಬ್ಯಾಕ್ ಬೋನ್ ಅಂತಾರಲ್ಲ. ಇವನಿಗೂ ಅಷ್ಟೇ, ಹಿರಣ್ಯಕಶಿಪುಗೆ ನೀನೇ ದೇವರು, ನಿನ್ನನ್ನೇ ಎಲ್ಲರೂ ಪೂಜೆ ಮಾಡಬೇಕು ಅಂತ ಅವಳಲ್ಲಿ ದುಷ್ಟ ಬುದ್ಧಿ ತಂದಿಟ್ಟವಳೆ ಈ ಸಿಂಹಿಕೆ ತಂಗಿ. ಆ ತಂಗಿಯ ಕುಲ ಕೂಡ ಉದ್ಧಾರ ಆಯ್ತಂತೆ. ಬರೀ ದೈತ್ಯ ಗಣಗಳೆಲ್ಲ ಹುಟ್ಟಂತೆ ತಂಗಿ. ಆ ಹಿರಣ್ಯಕಶಿಪು ತಂಗಿಯಲ್ಲಿ ದೈತ್ಯ ಗಣಗಳೇ, ಅವರೆಲ್ಲ ಬಲಿಷ್ಠರಂತೆ. ವ್ಯಂಶ, ಶಲ್ಯ, ಬಲಿ, ನಭ, ವಾತಾಪಿ, ನಮುಚಿ, ಇಲ್ವಾಲ, ಕಸ್ರುಗು ಅಂತ ಈ ರೀತಿ 14 ಜನ ದೊಡ್ಡ ದೊಡ್ಡ ದೈತ್ಯರಂತೆ. ಇವರೆಲ್ಲ ಮುಂದೆ ಪ್ರಹ್ಲಾದರಾಜನ ಕುಲದಲ್ಲಿ ಬಂದ ಮಕ್ಕಳು ಇವರನ್ನ ಮದುವೆ ಆದರಂತೆ. ಯಾಕೆ ಅಂತಂದ್ರೆ ಅತ್ತೆ ಆಗ್ಬೇಕಲ್ಲ, ಅತ್ತೆ ಮಕ್ಕಳನ್ನೇ ಮದುವೆ ಆದ್ರು ಅಂತ ಈ ರೀತಿ ವಿಚಾರವನ್ನು ಹೇಳ್ತಾ ಆ ಪ್ರಹ್ಲಾದರಾಜನ ತಮ್ಮನ ಕತೆ ಹೇಳು ಅಂದ್ರು. ಯಾರು? ಆ ಸಹಲ್ಲಾದ. ಅಂದ್ರೆ ಹಿಂದೆ ಜಗನ್ನಾಥ ದಾಸರೇ, ಮುಂದೆ ಜಗನ್ನಾಥ ದಾಸರೇ ಸಹಲ್ಲಾದ. ಆ ಸಹಲ್ಲಾದನ ಒಂದು ಹೆಸರು ಹೇಳಿದೆ ಇದರಲ್ಲಿ. ಹೇಗಿದ್ರು ಸಹಲ್ಲಾದರು ಅಂದ್ರೆ, ಸಹಲ್ಲಾದಸ್ತ್ಯತು ದೈತ್ಯಸ್ಯ ನಿವಾತ ಕವಚ ಕುಲೇ ಸಮುತ್ಪನ್ನ ಸುತಾಪಾಸ ಮಹಂತೋ ಭಾವಿತಾತ್ಮನಃ. ಆ ಸಹಲ್ಲಾದನ ಒಂದು ಹೆಸರು ಏನಂದ್ರೆ ನಿವಾತ ಕವಚ ಅಂತ. ಅವನೊಂದು ಕವಚ ಧಾರಣೆ ಮಾಡಿದ್ನಂತೆ. ಆ ಕವಚ ಹೇಗಿತ್ತು ಅಂತಂದ್ರೆ, ನಿವಾತ, ವಾತ ಅಂದ್ರೆ ಗಾಳಿ. ಆ ಗಾಳಿ ಕೂಡ ಅವನ ದೇಹದೊಳಗೆ ಹೋಗಕ್ಕಾಗಲ್ಲಂತೆ, ಅಷ್ಟು ಟೈಟ್ ಆಗಿದೆಯಂತೆ ಕವಚ. ಆ ರೀತಿ ಅವನಿಗೆ ಪ್ರೊಟೆಕ್ಷನ್ ಅಂತೆ. ಅವನಿಗೆ 3 ಕೋಟಿ ಜನ ಗಂಡು ಮಕ್ಕಳಾದಂತೆ. 3 ಕೋಟಿ ಗಂಡು ಮಕ್ಕಳು ಯಾರು ಕೂಡ ಮುಟ್ಲಿಕ್ಕಾಗಲ್ಲ ಅಂತ. ನಿವಾತ ಕವಚ ಪುತ್ರರು ಅಂತ ಆ ರೀತಿಯಲ್ಲಿ ಹುಟ್ಟಿದ್ರು. ಈ ರೀತಿ ಕಶ್ಯಪರ ಆ ದಿತಿ ಸಂತಾನ ಬೆಳೀತು ಅಂತ ಹೇಳ್ತಾರೆ. ಈ ರೀತಿ ಎಲ್ಲ ಬೆಳೀತಪ್ಪ ಅಂತ. ಆಮೇಲೆ ಆ ಕಶ್ಯಪರ ಸಂತಾನದಲ್ಲಿ ಅದಿತಿ, ದಿತಿ, ಧನು, ಕಾಷ್ಟ, ಅರಿಷ್ಟ, ಸರಸ, ಇಲ, ಮುನಿ, ಕ್ರೋಧವಶ, ತಾಮ್ರ, ಸುರಭಿ, ಸುರಾಮ, ತಿಮಿ ಅಂತ ಈ 13 ಜನ ಹೆಂಡತಿಯರಲ್ಲಿ ಏನೇನು ಹುಟ್ಟು ಅಂತ ಮುಂಚಿತವಾಗಿ ಹೇಳಿ ಯಾರ್ಯಾರಿಂದ ಏನೇನು ಹುಟ್ಟು ಅಂತ ಆಮೇಲೆ ಹೇಳ್ತಾರೆ. ತಿಮಿಯಿಂದ ಜಲಚರಗಳು ಹುಟ್ಟುತ್ತಂತೆ. ಸರಾಮಗಳು ಮಾಂಸಾಹಾರದ ಕಾಡು ಪ್ರಾಣಿಗಳು ಹುಟ್ಟುತ್ತಂತೆ. ಸಿಂಹ, ಹುಲಿ, ಚಿರತೆ, ಸುರಭಿಗಳು, ಎಮ್ಮೆ, ಗೋವು ಇದೆಲ್ಲ ಹುಟ್ಟುತ್ತಂತೆ. ಆಮೇಲೆ ತಾಮ್ರಿ ಅಂತ ಅವಳಿಂದ ಹದ್ದು, ಗೂಬೆ, ಗಿಡಗ ಹುಟ್ಟುತ್ತಂತೆ. ಅಪ್ಸರ ಸ್ತ್ರೀಯರು ಬಂದ್ರಂತೆ ಇವನ ಕುಲದಲ್ಲಿ. ಸರ್ಪಗಳು ಬಂತು, ಗಿಡ ಮರಗಳು ಬಂತು, ಪಕ್ಷಿ ಸಂಕುಲಗಳು, ಎಲ್ಲ ದೇವತೆಗಳು, ದಾನವರು ಎಲ್ಲರೂ ಕೂಡ ಇವನ ಕುಲದಲ್ಲಿ ಬಂದರು. ಯಾರ್ಯಾರಿಂದ ಏನೇನು ಬಂದರು ಅಂತ ಹೇಳ್ತಾರೆ. ತಾಮ್ರ ಅಂತ ಹೆಂಡತಿ, ಅವಳಲ್ಲಿ ಮಹಾ ಶಕ್ತಿಶಾಲಿಯವಳು. ಅವಳಲ್ಲಿ 6 ಜನ ಮಕ್ಕಳಾದರು. ಕಾಕಿ, ಉಲೂಕಿ, ಶಾನಿ, ಬಾಸಿ, ಸುಗ್ರೀವಿ, ಶುಚಿ, ಗೃದ್ರಿಗ ಅಂತ. ಮತ್ತೆ ಅದೇ ಮಕ್ಕಳಲ್ಲಿ ಕಾಕೀಯ ಅಂತ. ಆ ಕಾಕೀಯನಿಂದಲೇ ಕಾಗೆಗಳ ಜನ್ಮ ಆಯ್ತಂತೆ. ಅಂದ್ರೆ ಆ ತಾಮ್ರ ಅಂತ ಕಶ್ಯಪರ ಹೆಂಡತಿ ಇದ್ದಾಳಲ್ಲ, ಅವರ ಮೊಮ್ಮಕ್ಕಳೇ ಕಾಗೆಗಳು. ಕಶ್ಯಪರ ಸಂತತಿ ಕಾಗೆಗಳು ಹೋಗಿ ನೀನು ಯಾವ ಗೋತ್ರ ಅಂದ್ರೆ ಅದು ನಾನು ಕಶ್ಯಪ ಗೋತ್ರ ಅಂತ ಹೇಳುತ್ತೆ. ಅಷ್ಟರ ಮಟ್ಟಿಗೆ ಕಶ್ಯಪರ ಸಂಕುಲ ಬೆಳೆದಿದೆಯಂತೆ. ಇದೇ ರೀತಿಯಲ್ಲಿ ಗುದ್ರಾದಿ ಅಂತ ಇವರಲ್ಲಿ ಗೂಬೆಗಳೆಲ್ಲ ಹುಟ್ಟುತ್ತಂತೆ. ಶಾಲಿನಿ ಅಂತ ಅವರಲ್ಲೇ ಈ ಪಾರಿವಾಳ ಮತ್ತೆ ಕೋಳಿಗಳೆಲ್ಲ ಹುಟ್ಟುತ್ತಂತೆ. ಗೃದ್ರಿಯ ಅಂತ ಅವರಲ್ಲಿ ರಣಹದ್ದುಗಳು. ಶುಚಿಯ ಅಂತ ಅಲ್ಲಲ್ಲಿ ನೀರಿನ ಹಕ್ಕಿಗಳು. ಸುಗ್ರೀವ ಅಂತ ಅವನಲ್ಲಿ ಕುದುರೆ ಹುಟ್ಟುತ್ತಂತೆ. ಕುದುರೆ, ಒಂಟೆ, ಕತ್ತೆ ಇವೆಲ್ಲ ಹುಟ್ಟುತ್ತಂತೆ. ಇವಿಷ್ಟು ಅಂತ ಇವೆಲ್ಲ ಇವರಿಂದ ಹಂಸ ಮತ್ತೆ ಕಾರಂಡವ, ಸಾರಸ, ಪ್ಲವ ಇವೆಲ್ಲ ಹುಟ್ಟಿತು ಅಂತ ಈ ರೀತಿಯಲ್ಲಿ ಹೇಳ್ತಾರೆ. ಮತ್ತೆ ಕಶ್ಯಪರ ಪುತ್ರಿಯರು ಅಂದ್ರೆ ಇವಳಲ್ಲಿ ಹುಟ್ಟಿದಂತ ಪುತ್ರಿಯರೆಲ್ಲ ಪಕ್ಷಿ ಪ್ರಪಂಚವನ್ನ ಬೆಳೆಸಿದ್ರಂತೆ. ಎಲ್ಲ ಪಕ್ಷಿ ಪ್ರಪಂಚವನ್ನು ಬೆಳೆಸಿದ್ರು. ಮುಂದೆ ವಿನುತ ಅಂತ, ಆ ವಿನುತೆಯಲ್ಲಿ ಹುಟ್ಟಿದಂಥವನೇ ಗರುಡ. ವಿನುತಾಯಾಸ್ತು ಪುತ್ರೋದೌ ಅರುಣೋ ಗರುಡಸ್ತತ ಸುಪರ್ಣ ಪತತಂ ಶ್ರೇಷ್ಠೋ ದಾರುಣ ಸ್ವೇನ ಕರ್ಮಣ. ಆ ವಿನುತೆಯಲ್ಲಿ ಗರುಡ ಹುಟ್ಟಿದ. ಗರುಡನ ಜೊತೆಗೆ ಅರುಣ ಅಂತ ಅವನು ಹುಟ್ಟಿದ. ಸೂರ್ಯನ ವಾಹನ ಅರುಣ, ಅವನು ಕೂಡ ಹುಟ್ಟದಂತೆ. ಗರುಡ ಹುಟ್ಟುವಾಗ ಹೇಗೆ ಹುಟ್ಟುದ ಅಂತಂದ್ರೆ, ಗರುಡಸ್ಯ ಜಾತ ಮಾತ್ರೇಣ ತ್ರಯೋ ಲೋಕೆ ಪ್ರಕಂಪಿತಾ ಗಗನಂ ನಷ್ಟ ಚಂದ್ರಾರ್ಕಂ ಜ್ಯೋತಿಷ್ಯಂ ನ ಪ್ರಭಾಸತೆ. ಗರುಡ ದೇವರು ಹುಟ್ಟಿದಾಗ ಚಂದ್ರನೇ ಬಚ್ಚಿಟ್ಕೊಂಡಂತೆ. ರಾತ್ರಿಯಲ್ಲಿ ಗರುಡ ದೇವರು ಹುಟ್ಟಿದ್ದು ಚಂದ್ರ ಮೋಡಗಳ ಮಧ್ಯೆ ಬಚ್ಚಿಟ್ಕೊಂಡಂತೆ. ಅಂಥ ಪ್ರಕಾಶ, ಸೂರ್ಯನ ಪ್ರಖಂಡ ತೇಜಸ್ಸು ಆ ಗರುಡ ದೇವರಲ್ಲಿ. 3 ಲೋಕ ಪ್ರಕಂಪಿತ, ನಡಕ್ತಂತೆ 3 ಲೋಕಗಳು. ಯಾಕೆ ಅಂತ ಒಳ್ಳೆ ತೇಜಸ್ವಿ ಹುಟ್ಟಿದಾನೆ ಅಂತ. ಆದ್ರೆ ಹುಟ್ಟುತ್ತಿದ್ದಂಗೆ ಹಸು, ಗರುಡ ದೇವರಿಗೆ ಹುಟ್ಟುತ್ತಿದ್ದಂಗೆ ಹಸು. ಅಮ್ಮನ ಕೇಳದ, ವಿನುತೆಯನ್ನು ಕೇಳದ, ನಾನೇನಾದ್ರು ತಿನ್ಬೇಕು ಅಂತ. ಅಮ್ಮ ಏನು ಹೇಳಿಲ್ಲ, ಸುಮ್ಮನೆ ಇದ್ಲು. ಮುಂದೆ ಒಂದು ಟೈಮ್ ಬರುತ್ತೆ ಅವಾಗ ಹೇಳ್ತೀನಿ ಅಂತ. ಮುಂದೆ ಆ ಅರುಣ ಕೂಡ ಹುಟ್ಟ. ಅರುಣ ಅಂತೂ
ತಾಯಿಯ ಮಾತನ್ನು ಕೇಳಿ ತಕ್ಷಣದಲ್ಲಿ ಹುಟ್ಟಿದ ತಕ್ಷಣದಲ್ಲಿ ಆ ಸೂರ್ಯನ ಸಹಾಯಕನಾಗಿ ಸಾರಥಿಯಾಗಿ ಹೋದನಂತೆ. ಅವನೇ ಸೂರ್ಯನ ಮುಂದೆ 7 ಕುದುರೆಗಳನ್ನು ಓಡಿಸ್ತಾನಂತೆ. ಅವನು ಈ 7 ವಾರಗಳಿದೆಯಲ್ಲ, ಈ ವಾರ ನಿಯಾಮಕ ದೇವತೆ ಅರುಣ. ಆ ಅರುಣನನ್ನ ಪ್ರಾರ್ಥನೆ ಮಾಡ್ಬೇಕಂತ ಬೆಳಗಾಗಿದ ತಕ್ಷಣ ಇವತ್ತು ಯಾವ ವಾರ ಇದೆ, ಈ ವಾರವನ್ನ ಸಾರ್ಥಕಗೊಳಿಸುವಂತ ಅನ್ಬೇಕು. ಇವತ್ತು ಬುಧವಾರ ಸಾರ್ಥಕ ಆಗಬೇಕು ಅಂತಂದ್ರೆ ಅರುಣ ಈ ವಾರದಲ್ಲಿ ನೀನೇ ನಿಂತು ಈ ವಾರದಲ್ಲಿ ಮಾಡಬೇಕಾಗಿರುವಂತ ಕಾರ್ಯವನ್ನು ಮಾಡಿಸುವಂತ ಪ್ರಾರ್ಥಕಾರದಲ್ಲಿ ಪ್ರಾರ್ಥನೆ ಮಾಡಬೇಕು ಅಂತ ಹರಿವಂಶ ಹೇಳ್ತಾ ಇದೆ. ಇವರಿಬ್ಬರ ಜನನ ಆಯ್ತು. ಅದಾದ್ಮೇಲೆ ಸುರಸ ಅಂತ ಕಶ್ಯಪರ ಇನ್ನೊಬ್ಬಳ ಹೆಂಡತಿ, ಅವಳಲ್ಲಿ 1000 ಹೆಡೆಯ ಸರ್ಪ ಹುಟ್ಟಿತಂತೆ. 1000 ಹೆಡೆಯ ಸರ್ಪ ಹುಟ್ಟಿತು. ಒಳ್ಳೆ ಪರಾಕ್ರಮ ಸರ್ಪಗಳೆಲ್ಲ ಹುಟ್ಟಿತು. ಇವಳ ಸವತಿ ಕದ್ರುದೇವಿ, ಅವಳು ಕೂಡ ಆ ಕದ್ರುವಿನಲ್ಲೂ ಕೂಡ ಸರ್ಪಗಳೇ ಹುಟ್ಟು ಬಂದವು. ನಾಗ ಲೋಕವನ್ನ ಸೃಷ್ಟಿ ಮಾಡಿದ್ರಂತೆ. ನಾಗಲೋಕವನ್ನ ಸೃಷ್ಟಿ ಮಾಡಿದ್ರು. ಇದೇ ರೀತಿಯಲ್ಲಿ ಅವರಲ್ಲಿ ಹುಟ್ಟದಂತ ಪ್ರಧಾನ ಸರ್ಪಗಳು ಶೇಷ, ವಾಸುಕಿ, ತಕ್ಷಕ, ಐರಾವತ, ಮಹಾಪದ್ಮ, ಕಂಬಲ, ಅಶ್ವತರ, ಏಲಪತ್ರ, ಶಂಕ, ಕಾರ್ಕೋಟಕ, ಧನಂಜಯ, ಮಹಾನೀಲ, ಮಹಾಕರ್ಮ, ಧೃತರಾಷ್ಟ್ರ, ಬಲಾಹಕ, ಕರುಹು, ಪುಷ್ಪದಂಷ್ಟ್ರ, ದುರ್ಮುಖ, ಸುಮುಖ, ಶಂಕ, ಶಂಕಪಾಲ, ಕಪಿಲ, ವಾಮನ, ನೌಷ, ಶಂಕರೋಮ ಅಂತ ಇದು ಮುಖ್ಯ ಸರ್ಪಗಳಂತೆ. ಈ ಮುಖ್ಯ ಸರ್ಪಗಳೆಲ್ಲ ಭಯಂಕರ ವಿಷಕಾರಿ ಸರ್ಪ. ನಮ್ಮ ಭೂಮಿಯಲ್ಲಿ ಇವಾಗಿರುವಂತ ವಿಷಕಾರಿ ಸರ್ಪಗಳು ಯಾವುದು ಅಂತಂದ್ರೆ, ಒಂದು ನಾಗರಹಾವು, ಇನ್ನೊಂದು ಕಾಳಿಂಗ ಸರ್ಪ, ಇನ್ನೊಂದು ಈ ಮಂಡಲದ ಹಾವು ಅಂತ ಹೇಳ್ತೀವಲ್ಲ, ಇದು 3ರಲ್ಲೇ ವಿಷ ಇರೋದು. ಈ ಕೇರೆ ಹಾವು ಇದು ಯಾವ ಕಚ್ಚಿದ್ರು ವಿಷ ಇಲ್ಲ, ಮನುಷ್ಯರಿಗೆ ಯಾವ್ದು ತಟ್ಟಲ್ಲ. ಇನ್ನು ಬೇರೆ ಬೇರೆ ಯಾವ ಹಾವು ಇದ್ರೂ ಗಾಯ ಮಾಡುತ್ತೆ, ಸುಸ್ತು ಮಾಡುತ್ತೆ, ರಕ್ತ ಸಂಚಾರ ನಿಧಾನಕ್ಕೆ ಮಾಡುತ್ತೆ, ಆದರೆ ಅದರ ವಿಷ ಇಲ್ಲ, ಅದರಿಂದ ಏನೂ ಆಗಲ್ಲ. ಆದರೆ ಈ ಎಲ್ಲ ಸರ್ಪಗಳಲ್ಲಿ ವಿಷ ಸಂಕುಲ ಇದೆ. ಯಾವಾಗ ಹಾವನ್ನ ಕಂಡ ಒಳ್ಳೆ ಶಾವಿಗೆ ಉಪ್ಪಿಟ್ಟು ರೆಡಿ ಆಯಿತು ಅಂದ್ಕೊಂಡು ಆ ಗರುಡದೇವ ಹಸು ಅಂತಿದ್ದವರು ಕೇಳಲೇ ಇಲ್ಲ ಅಂತೆ, ಸೀದಾ ಬಂದು ಅದನ್ನು ತಿನ್ನಲಿಕ್ಕೆ ಮುಂದಾದರಂತೆ. ಬಹಳ ದುಃಖ ಆಯಿತು ಅವಳಿಗೆ, ಇದೇನು ಬಂದು ಗರುಡ ಹೆಂಗೆ ತಿಂತಿದ್ದಾನೆ ಅಂತ. ಮುಂದೆ ಎಲ್ಲ ನಿಲ್ತು ಅಂತ ಹೇಳ್ತಾರೆ. ಇದೇ ರೀತಿಯಲ್ಲಿ ಆ ಕಶ್ಯಪರ ಪತ್ನಿಯಲ್ಲಿ ಅರಿಷ್ಟ ಅಂತ ಅವಳಲ್ಲಿ ಗಂಧರ್ವರೆಲ್ಲ ಹುಟ್ಟದಂತೆ. ಗಂಧರ್ವರೆಲ್ಲ ಉತ್ಪತ್ತಿಯಾದರು. ಮತ್ತೆ ಮರುತ್ ದೇವತೆಗಳ ಉತ್ಪತ್ತಿಯ ಕಾಲವನ್ನು ಹೇಳ್ತಾರೆ. ದಿತಿ ಅಂದ್ರೆ ಕಶ್ಯಪನ ಹಿರಣ್ಯಕಶಿಪುವಿನ ತಾಯಿ ದಿತಿ ದೇವಿ ಇದ್ದಾಳಲ್ಲ, ಅವಳಂದು ಎಲ್ಲ ದೇವತೆಗಳು ಬಂದು ನನ್ನ ಮಕ್ಕಳಿಗೆ ತೊಂದರೆ ಕೊಟ್ರು. ಆ ಹಿರಣ್ಯಕಶಿಪು ಏನು ಕೆಲಸ ಮಾಡಬೇಕು ಅಂದ್ರೂ ಏನೋ ಬರಬೇಕು, ಅಡ್ಡಿ ಮಾಡಬೇಕು. ಆ ದೇವತೆಗಳನ್ನೆಲ್ಲ ತಂದು ನಮ್ಮನೇಲಿ ಇಟ್ಟಿದ್ದ, ಆ ಅಷ್ಟ ದಿಕ್ಪಾಲಕರನ್ನು ನಮ್ಮನೇಲಿ ಇಟ್ಟಿದ್ದ ಅಂಥವನು. ಆದ್ರೆ ಅವರೆಲ್ಲ ಸತ್ತ ಮೇಲೆ ಈ ದೇವತೆಗಳ ಆರ್ಭಟ ಜಾಸ್ತಿ ಆಗಿದೆ. ಆ ಇಂದ್ರನೇ ತಾನೇ ಎಲ್ಲ ದೇವತೆಗಳಿಗೆ ನೇಮನ ಮಾಡ್ತಕ್ಕಂಥವನು. ಇಂದ್ರನನ್ನ ಸಾಯಿಸುವಂತ ಮಗು ಹುಟ್ಲಿ ಅಂತ ಕೇಳ್ಕೊಂಡ ದೇವರು. ಇಂದ್ರನನ್ನ ಸಾಯಿಸುವಂತ ಮಗು ಹುಟ್ಲಿ ಅಂತ. ಸರಿ, ಅದಕ್ಕೆ ತಪಸ್ ಮಾಡಬೇಕು ಅಂದ. ಇಂದ್ರನನ್ನ ಸಾಯಿಸ್ಬೇಕಂತ ಸಾಮಾನ್ಯನ ಕೆಲವಾರೆಲ್ಲ ನಿಯಮಗಳು ಹೇಳ್ತೀನಿ. ನೀನ್ ನಿಯಮ ಪಾಲನೆ ಮಾಡಿದ್ರೆ 7 ಜನ ಮಕ್ಕಳು ಹುಡ್ತಾರೆ ನಿನಗೆ. 7 ಜನ ಮಕ್ಕಳು ಇಂದ್ರನನ್ನ ಸಾಯಿಸಕ್ಕೆ ಬಲಿಷ್ಠರಾಗಿರ್ತಾರೆ. ಅದಕ್ಕೆ ಏನಪ್ಪ ನಿಯಮ ಅಂತಂದ್ರೆ, ಸಾಯಂಕಾಲದಲ್ಲಿ ಯಾವತ್ತೂ ಊಟ ಮಾಡಬಾರ್ದು. ಅದಕ್ಕೆ ಅವಳೊಂದು ಮಧ್ಯಾಹ್ನ ಒಂದೇ ಹೊತ್ತು ಊಟ ಮಾಡ್ತೀನಿ, ಮತ್ತೆ ನಾನು ಊಟನೇ ಮಾಡಲ್ಲ. ಸರಿ ಆಯ್ತು. ಮತ್ತೆ ಗಿಡದ ಕೆಳಗಡೆ ಒರಳು ಹಾರೆ, ಗಿಡದ ಕೆಳಗಡೆ ಕೂತ್ಕೋಬಾರ್ದು. ಮನೇಲಿ ಹಾರೆ ಇದ್ರೆ ಅದರ ಮೇಲೆ ಕೂತ್ಕೋಬಾರ್ದು. ಒರಳು ಕಲ್ಲಿತ್ತು, ಏನೋ ಇತ್ತು, ಈ ಹಿಂದೆ ಎಲ್ಲ ಒರಳಕಲ್ಲು ಎತ್ತರವಾಗಿದೆ, ಅದ್ರ ಮೇಲೆ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ಕಾಫಿ ಕುಡಿದು ಆ ಥರ ಎಲ್ಲ ಕೂತ್ರೆ ನಿನ್ ಸಂತಾನ ಹಾಳಾಗುತ್ತೆ. ಸರಿ, ನಾನು ಎಲ್ಲೂ ಕೂರೋದೇ ಇಲ್ಲ. ನೀರಿನಲ್ಲಿ ಮುಳುಗಿ ಸ್ನಾನ ಮಾಡಬಾರ್ದು, ಅಂದ್ರೆ ನೀರನ್ನ ಮೇಲೆ ಹಾಕೊಂಡು ಸ್ನಾನ ಮಾಡಬೇಕು, ನೀರಲ್ಲಿ ಮುಳುಗಬಾರ್ದು. ಸರಿ ಆಯ್ತು. ಯಾರೋ ಇಲ್ಲದಂತ ಮನೆ ಒಳಗಡೆ ಹೋಗ್ಬಾರ್ದು. ಮನೇಲಿ ಯಾರು ಇದ್ರೆ ಹೋಗ್ಬೇಕು. ನೀನ್ ಏಕಾಂಗಿಯಾಗಿರ್ಬಾರ್ದು, ಯಾರು ನಿನ್ ಜೊತೆಗಿರ್ಬೇಕು. ಸರಿ ಆಯ್ತು. ಹಾವಿನ ಹುತ್ತದ ಮೇಲೆ ನಿಲ್ಲಬಾರ್ದು. ಹಾವಿನ ಹುತ್ತದ ಮಣ್ಣು ಎಲ್ಲಾರು ಬಿದ್ದಿದ್ರೆ ಅದನ್ನು ತುಳಿಬಾರ್ದು. ಸರಿ ಆಯ್ತು ಅಂತಂದು. ಕೆಟ್ಟ ಆಲೋಚನೆಯನ್ನು ಎಂದೂ ಮಾಡಬಾರ್ದು. ಯಾಕಂದ್ರೆ ಇಂದ್ರನನ್ನ ಕೊಲ್ತಕ್ಕಂಥ ಮಗ ಬರಬೇಕು ಅಂದ್ರೆ ಕೆಟ್ಟ ಆಲೋಚನೆ ಮಾಡಬಾರ್ದು. ಸರಿ, ಉಗುರನ್ನ ಕಿತ್ತಿ ನೆಲದ ಮೇಲೆ ಹಾಕಬಾರ್ದು. ಉಗುರನ್ನ ಕಿತ್ತಿ ನೆಲದ ಮೇಲೆ ಹಾಕಿ ಮನೆಯವರೇ ಅದನ್ನು ತುಳಿದ್ರೆ ಮಕ್ಕಳೆಲ್ಲ ದುಷ್ಟ ಚೇಷ್ಟೆಗೆ ಒಳಗಾಗ್ತಾರಂತೆ. ಹಿರಣ್ಯಕಶಿಪು ಅಂತ ಆಗ್ತಾರಂತೆ. ನಾನೇ ದೇವರು ಅನ್ನೋ ಬುದ್ಧಿ ಬರುತ್ತಂತೆ. ಅಪ್ಪನಿಗೆ ನಾನೇ ನಿನ್ಗೆ ಅಪ್ಪ ಅನ್ನೋಂಥ ದುರ್ಬುದ್ಧಿ ಬರುತ್ತದೆ ಉಗುರು ತುಳಿದ್ರೆ. ಅದನ್ನು ಮಾಡಬಾರ್ದು ಅಂತ. ಸರಿ ಆಯ್ತು. ಬೂದಿ ಮತ್ತೆ ಇಜ್ಜಲನ್ನ ಮುಟ್ಟಬಾರದು ಅಂತಂದ್ರು. ಸರಿ ಆಯ್ತು, ಬೂದಿ ಇಜ್ಜಲನ್ನು ಮುಟ್ಟಲ್ಲ. ಅಕಸ್ಮಾತ್ ಏನಾದ್ರು ನಿನ್ನ ಕಾಲಿಗೆ ಮಸಿ ತಾಕೊಂಡು ಅದು ಮನೆಯಲ್ಲಿ ಒಂದು ಗೆರೆ ಬಂತು, ನಿನ್ನ ಕಾಲಿಂದ ಮಸಿ ಏನಾದ್ರು ನೆಲಕ್ಕೆ ತಾಕಿದ್ರೆ ಮತ್ತೆ ಅಲ್ಲೂ ಕೂಡ ನಿಷಿದ್ಧ ಆಗುತ್ತೆ. ಸರಿ ಆಯ್ತು. ಸೋಂಬೇರಿಯಾಗಿ ಯಾವತ್ತು ಕೈಯನ್ನ ಮೈ ಮುರಿಬಾರ್ದು. ಸರಿ ಆಯ್ತು, ಮೈ ಮುರಿಯಲ್ಲ ಅಂತಂದು. ಆಮೇಲೆ
ಕೂದಲನ್ನ ಹಾಗೆ ಬಿಡಬಾರದು. ಸರಿ, ಬಿಡಲ್ಲ. ಯಾವತ್ತೂ ಕೂಡ ಮೈಲಿಗೆ ಆಗಿರಬಾರದು. ಬೆಳಗ ಸೂರ್ಯೋದಯಕ್ಕಿಂತ ಪೂರ್ವದಲ್ಲೇ ನೀನು ಸ್ನಾನ ಮಾಡಬೇಕು. ಸೂರ್ಯೋದಯ ಕಾಲಕ್ಕೆ ನೀನು ಮೈಲಿಗೆ ಆಗಿರಬಾರ್ದು. ಉತ್ತರಕ್ಕೆ ಯಾವತ್ತೂ ತಲೆ ಆಗಿ ಮಲಗಬಾರ್ದು. ಇದು ಬರೀ ಅವಳಿಗೆ ಮಾತ್ರ ಅಲ್ಲ, ಯಾರು ಒಳ್ಳೆ ಸಂತಾನ ಬೇಕೋ ಅವರು ಕೂಡ ಇದು ಯಾವುದು ಮಾಡಬಾರ್ದಂತೆ. ಉತ್ತರಕ್ಕೆ ತಲೆ ಹಾಕಿ ಮಲಗಬಾರ್ದಂತೆ. ಅತಿಯಾಗಿ ನಗಬಾರದಂತೆ. ಅಮಂಗಲ ಮಾತುಗಳನ್ನು ಆಡಬಾರ್ದು. ಹರಿಗುರು ಪೂಜೆ ನಿಲ್ಲಬಾರದು. ಇಷ್ಟೆಲ್ಲ ಹೇಳಿದ್ದ. ಯಾಕಂದ್ರೆ ಎಂತ ಮಗ ಬೇಕು? ಇಂದ್ರನನ್ನು ಕೊಲ್ಲುವಂತ ಮಗ ಬೇಕು. ಸರಿ ಆಯ್ತು ಅಂತ ಅನ್ಕೊಂಡು ಇಂದ್ರದೇವರಿಗೆ ಕುತ್ತು ಬಂತು. ಇಂದ್ರದೇವರು ಅನ್ಕೊಂಡು, ಅಲ್ಲ ನನ್ನನ್ನೇ ಸಾಯಿಸುವಂತ ಮಗನ್ ಪಡಿತಾಳಲ್ಲ, ನಾನೇ ಇವ್ರ ಮನೆ ಒಳಗೆ ಹೋಗ್ತೀನಿ ಎಂದು ಒಬ್ಬ ಬ್ರಾಹ್ಮಣ ವೇಷಧಾರಿ ಯಾಕೆ ಬಂದರಂತೆ. ಇಷ್ಟೊಂದೆಲ್ಲ ನಿಯಮ ಇದೆಯಲ್ಲ, ಇಷ್ಟೊಂದೆಲ್ಲ ನಿಯಮ ಕಾಯ್ತಾ ಇದ್ದ. ಯಾವ್ದಾದ್ರು ಒಂದು ಮಿಸ್ಟೇಕ್ ಮಾಡಬೇಕು. ಮಿಸ್ಟೇಕ್ ಆದ್ರೆ ಅವಳು ಹೊಟ್ಟೆ ಒಳಗಡೆ ಇರುವಂತ 7 ಮಕ್ಕಳನ್ನ ನಾನು ತುಂಡು ಮಾಡಬೇಕು. ಕಾಯ್ತಾ ಇದ್ದಾನೆ 6 ತಿಂಗಳಾಯ್ತು, ಒಂದು ಮಿಸ್ಟೇಕ್ ಮಾಡ್ಲಿಲ್ವಂತೆ. ಒಂದು ದಿವಸ ಕೂದಲು ಬಿಟ್ಟಿಲ್ಲ. ಎಲ್ಲ ಅಲಂಕಾರ ಮಾಡ್ಕೋಬೇಕು ಅಂತ ಹೇಳಿದೆ. ಎಲ್ಲ ಅಲಂಕಾರ ಮಾಡ್ಕೋದು. ಒಂದು ತಪ್ಪಿದ್ರೂ ಕೂಡ ತೊಂದರೆ ಆಗುತ್ತೆ. ಒಂದು ದಿವಸ ಕಣ್ಕಪ್ಪ ಹಚ್ಚಿಲ್ಲ ಅಂದ್ರೆ ದೋಷ ಅಂತ. ಇಷ್ಟೆಲ್ಲ ಹೇಳಿದ್ನ. ಸರಿ, ಆಗ್ಲಿ ಅನ್ನುವ ಒಂದು ದಿವಸ ತುಂಬಾ ಆಯಾಸ ಆಗಿತ್ತು. 10ನೇ ತಿಂಗಳಲ್ಲಿ 1 ವರ್ಷ ಮಾಡ್ಬೇಕು ಈ ವ್ರತ. 1 ವರ್ಷ ಆದ್ಮೇಲೆ ಮತ್ತೆ 9 ತಿಂಗಳಾದ್ಮೇಲೆ ಸಂತಾನ ಆಗೋದು. ಆದ್ರೆ ಆ ಮಕ್ಕಳು 7 ಮಕ್ಕಳು ಗರ್ಭದಲ್ಲಿದ್ದಾರೆ, ವೀರ್ಯಾತ್ಮಕ ಮಗಳು. ಸರಿ ಆಯ್ತು, ಕಾಯ್ತಾ ಇದ್ದ. ಒಂದು ದಿವಸ ರಾತ್ರಿಯಲ್ಲಿ ಶೌಚಕ್ಕೆ ಹೋಗಿದ್ದಾಳೆ. ತುಂಬಾ ಆಯಾಸ ಆಗೋಯ್ತು. ಕಾಲಿಗೆ ನೀರು ಹಾಕೊಂಡಿದ್ದೀನಿ ಅನ್ನೋ ಭ್ರಮೆ ಬಂತು. ಕಾಲು ತೊಳ್ಕೊಂಡಿದ್ದೀನಿ ಏನೋ ಅಂತ. ಎಷ್ಟೋ ನಾವು ಕಾಲಿಗೆ ನೀರು ಹಾಕೊಂಡಿರ್ತೀವಿ, ಹಾಕೊಂಡ್ವ ಇಲ್ಲ ಅಂತ ಮತ್ತೆ ಇನ್ನೊಂದ್ಸರಿ ಹಾಕೋತೀವಿ. ಅವಳಿಗೆ ಬಂತು ಆ ಥರ ಹಾಕೊಂಡ್ಬಿಟ್ಟಿದ್ದೀನಿ ಅಂತ ಅನ್ಕೊಂಡ್ಬಿಟ್ಲು. ಕಾಲು ತೊಳೆದಿಲ್ಲ. ಇಂದ್ರ ಕಾಯ್ತಾ ಇದ್ದ, ನಾನು ಏನಾದ್ರು ಮಾಡಬೇಕು ಇವಳಿಗೆ ಅಂತ. ಒಳಗಡೆ ಬಂದು ಕಾಲು ತೊಳೆದೆ. ಮನೆ ಒಳಗಡೆ ಬಂದು ಹೊಟ್ಟೆ ಒಳಗಡೆ ಆ 7 ಮಕ್ಕಳನ್ನ 7 ತುಂಡು ಮಾಡ್ದ. 7 7s 49 ಮಾಡ್ದ. 49 ತುಂಡಾದ್ರು. ಬಾಯಿ ಬಡ್ಕೊಂಡು, ಅಲ್ಲ ಯಾರು ನೀನು ಒಂದು? ನಾನೇ ಇಂದ್ರ ಅಂತ. ನಿನ್ನನ್ನು ಸಾಯಿಸಕ್ಕೆ ಅಪ್ಪ ಮಕ್ಕಳು ಪಡೆದಿದ್ದು? ಇಲ್ಲ, ನಾನು ಹುಟ್ಟಿದ್ದು ನಿನ್ನ ಕುಲದಲ್ಲೇ, ಆಯ್ತಾ? ನಾನು ಆ ಬ್ರಹ್ಮ ಸಂತತಿಯಲ್ಲೇ ಬಂದವನು. ಇವ್ರು ನನಗೆ ಸಹೋದರರಾಗಬೇಕು. ಇವ್ರಿಗೆ ಒಳ್ಳೆ ಶಕ್ತಿಯನ್ನು ಕೊಡ್ತೀನಿ. ಮರುದೇವತೆಗಳಾಗ್ಲಿ ಇವರು 49 ಜನ ಮರುದೇವತೆಗಳಾಗ್ಲಿ ಅಂತ. ಸರಿ ಆಯ್ತು. ಆ ಬ್ರಹ್ಮನ ಆ ಇಂದ್ರನನ್ನ ಕೊಲ್ಲುವಂತ ಸಾಹಸವನ್ನ ಬಿಟ್ಲು. ಸರಿ, ಇಷ್ಟೆಲ್ಲ ಆಯ್ತು. ಮುಂದೆ ಕೇಳ್ತಾ ಇದ್ದಾರೆ ಜನಮೇಜಯ. ಸರಿ, ಇವರ ವಂಶ ಎಲ್ಲ ಹೇಳಿದೆ, ಕಶ್ಯಪರ ವಂಶ ಯಾರ್ಯಾರು ಎಲ್ಲೆಲ್ಲಿ ಹುಟ್ಟು ಬಂದ್ರು ಏನು ಎಲ್ಲ. ನಂಗೆ ಮುಂದೆ ಇನ್ನು ಬೇರೆ ಕತೆ ಬೇಕಾಗಿದೆ, ಅದನ್ನು ಹೇಳುವಂತ. ಸರಿ ಹೇಳ್ತೀನಿ. ಏನ್ ಬೇಕು ಅಂದ್ರೆ, ಮನ್ವಂತರಾಣಿ ಸರ್ವಾಣಿ ವಿಸ್ತಾರೇಣ ತಪೋದನ ತೇಷಾಂ ಸೃಷ್ಟಿಂ ವಿಸೃಷ್ಟಿಂ ಚ ವೈಶಂಪಾಯನ ಯಕೃತಿಂ. ವೈಶಂಪಾಯನ ಅಂದ್ರೆ ನೀವೆಲ್ಲ ವಿಚಾರ ಹೇಳ್ತಾ ಇದ್ದೀರಾ. ಆ ಮನ್ವಂತರಗಳು ಅಂತಂದ್ರಲ್ಲ, ಯಾವ್ಯಾವ ಮನ್ವಂತರದಲ್ಲಿ ಯಾರ್ಯಾರು ಇಂದ್ರ? ಯಾಕಂದ್ರೆ ಒಂದೊಂದು ಮನ್ವಂತರದಲ್ಲಿ ಒಬ್ಬೊಬ್ಬ ಇಂದ್ರನಾಗಿ ಆ ದೇವತೆಗಳನ್ನ ನೇಮನ ಮಾಡ್ತಾನೆ. ಸಪ್ತ ಋಷಿಗಳು ಅಷ್ಟೇ. ಇದೇ ಸಪ್ತ ಋಷಿಗಳು ಅದೇ ಮನ್ವಂತರದಿರಲ್ಲ, ಅವರು ಚೇಂಜ್ ಆಗ್ತಿರ್ತಾರೆ. ಆ ವಿಚಾರವನ್ನು ಹೇಳುವಂತ. ಯಾಕೆ ಈ ವಿಚಾರವನ್ನು ಹೇಳಬೇಕು ಅಂತಂದ್ರೆ, ನಮ್ಮ ಗೋತ್ರ ಅಭಿವೃದ್ಧಿ ಆಗಬೇಕು ಅನ್ನೋದಿದ್ರೆ ಇದನ್ನು ಕೇಳು ಅಂತ ಹೇಳ್ತಾ ಇದ್ದಾರೆ. ಸ್ವಾಯಂಭುವೋ ಮನುಸ್ತಸ್ತ ಮನುಸ್ವಾರೋಚಿತಸ್ತತ ಉತ್ತಮ ತಾಮಸಶ್ಚೈವ ರೈವತ ಚಾಕ್ಷುಷಸ್ತತ ವೈವಸ್ವತಶ್ಚ ಕೌರವ್ಯ ಸಂಪ್ರಾತೋ ಮನುರುಚ್ಯತೆ ಸಾವರ್ಣಾನಿ ಮನುಸ್ತತ್ವ ಭೂಮೌ ರೌಚ್ಯ ತಥೈವ ಚ. ಇಷ್ಟು ಜನ 14 ಜನ ಈ ಮನ್ವಂತರ 14 ಮನ್ವಂತರಗಳು. ಸ್ವಾಯಂಭುವ ಮನ್ವಂತರ, ಸ್ವಾರೋಚಿತ, ಉತ್ತಮ, ತಾಮಸ, ರೈವತ, ಚಾಕ್ಷುಷ. ನಾವೀಗ ಇರೋದು 7ನೇ ಮನ್ವಂತರ. ಯಾವುದು? ವೈವಸ್ವತ ಮನ್ವಂತರೆ ಕಲಿಯುಗೆ ಅಂತ. ನಾವಿರೋದು 7ನೇ ಮನ್ವಂತರ ವೈವಸ್ವತ. ಇದಾದ್ಮೇಲೆ ಸಾವರಣಿ, ಭೌತ್ಯ, ರೌಚ್ಯ, ಬ್ರಹ್ಮ ಸಾವರಣಿ, ರುದ್ರ ಸಾವರಣಿ, ಮೇರು ಸಾವರಣಿ, ದಕ್ಷ ಸಾವರಣಿ. ಈ 14 ಮನ್ವಂತರಗಳು. ಅದರಲ್ಲಿ ಸ್ವಯಂಭುವ ಮನ್ವಂತರ ಮೊದಲನೇ ಮನ್ವಂತರ. ಈ ವಿಚಾರವನ್ನು ಹೇಳು, ಇಲ್ಲಿ ಯಾರ್ಯಾರು ಬಂದರು ಅಂದಾಗ, ಆ ಸ್ವಯಂಭುವ ಮನ್ವಂತರದಲ್ಲಿ ಸ್ವಯಂಭುವ ಮನುವೇ ರಾಜ ಅಂತ. ಸ್ವಯಂಭುವ ಮನುವೇ ರಾಜ. ಇಲ್ಲಿ ಯಾರು ಸಪ್ತ ಋಷಿಗಳು ಅಂದ್ರೆ, ಮರೀಚಿ, ಅತ್ರಿ, ಅಂಗೀರಸ, ಪುಲಹ, ಪುಲಸ್ತ್ಯ, ಕೃತು, ವಸಿಷ್ಠ. ಇವರೆಲ್ಲ ಬ್ರಹ್ಮನ ಮಾನಸ ಪುತ್ರರು. ಇವರೇ ಸಪ್ತ ಋಷಿಗಳಾಗಿದ್ರು ಅಂತ ಹೇಳ್ತಾ, ಆ ಸ್ವಯಂಭುವ ಮನುವಿಗೆ ಅಗ್ನಿದ್ರ, ಅಗ್ನಿಬಾಹು, ಮೇಧ, ಮೇಧಾತಿಥಿ, ವಸು, ಜ್ಯೋತಿಷ್ಯಂತೆ, ದ್ಯುಮಂತಿ, ಹವ್ಯ, ಸವನ ಅಂತ 10 ಜನ ಪುತ್ರರಿದ್ರಂತೆ. ಇಲ್ಲಿ ಆ ಸ್ವಯಂಭುವ ಮನ್ವಂತರದಲ್ಲಿ ಯಾರು ಇಂದ್ರ ಆಗಿದ್ದ ಅಂತಂದ್ರೆ, ಪರಮಾತ್ಮನೇ, ಯಜ್ಞನಾಮಕ ಪರಮಾತ್ಮನೇ ಇಂದ್ರ ಅಂತ. ಅಲ್ಲಿ ಯಾವುದು ತೊಂದರೆನೇ ಇಲ್ಲ. ಯಾರು ಏನು ಕೆಟ್ಟ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ.
ಆ ಇಂದ್ರನಿಗೆ, ಆ ಪರಮಾತ್ಮನಿಗೆ ಅಹಂಕಾರ ಆದಿ ದೋಷಗಳಿಲ್ಲ. ಅಲ್ಲಿ ಎಲ್ಲ ದೇವತೆಗಳು ಕೂಡ ತುಂಬ ಚೆನ್ನಾಗಿದ್ದರಂತೆ. ಅದಾದ್ಮೇಲೆ ಸ್ವಾರೋಷಿಜ ಮನ್ವಂತರ. ಆ ಸ್ವಾರೋಷಿಜ ಮನ್ವಂತರದಲ್ಲಿ ವಸಿಷ್ಠ ಪುತ್ರರು ಸಪ್ತಋಷಿಗಳಾದರಂತೆ. ಔರ್ವ, ಸ್ತಂಭ, ಕಾಶ್ಯಪ, ಪ್ರಾಣ, ಬೃಹಸ್ಪತಿ, ದತ್ತ, ನಿಶಾಚವ್ಯರು ಅಂತ ಈ ಸಪ್ತಋಷಿಗಳಾದರು ಇವರು. ಈ ಮನ್ವಂತರದಲ್ಲಿ ಅವನ ಮಕ್ಕಳೇ 10 ಜನ ಮಾನಸ ಪುತ್ರರನ್ನ ಆ ವಸಿಷ್ಠರ ಪುತ್ರರು ಪಡೆದರು. ಅವರೆಲ್ಲ ಅಗ್ನಿ ಕಾರ್ಯದಿಂದ ತಪಸ್ಸನ್ನು ಆಚರಣೆ ಮಾಡಿದ್ರಂತೆ. ಅಲ್ಲಿ ವಾಯುದೇವರು, ರೋಚನ ಅಂತ ಅವರ ಹೆಸರು, ಆ ವಾಯುದೇವರೇ ಅಲ್ಲಿ ಇಂದ್ರದೇವರಾಗಿ ಪದವಿಯನ್ನ ಧರಿಸಿದ್ರು ಅಂತ ಈ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಮುಂದೆ ಉತ್ತಮ ಮನ್ವಂತರ, 3ನೇ ಮನ್ವಂತರ, ಉತ್ತಮ ಮನ್ವಂತರದಲ್ಲಿ ವಿಷ್ಣು ವಕ್ಷಸ್ ಅಂತ, ಪರಮಾತ್ಮನ ವಕ್ಷಸ್ಸಿನಿಂದ ಆ ಬ್ರಹ್ಮದೇವರು ಬರ್ತಾರೆ. ಆ ಬ್ರಹ್ಮದೇವರ ಮಗನಾಗಿ ಯಮಧರ್ಮ ಬರ್ತಾನೆ. ಅವನಿಗೆ ಸತ್ಯಜಿತ ಅಂತ ಹೆಸರು. ಅವನು ಯಾವಾಗಲೂ ಸತ್ಯಧರ್ಮ ರತನಾಗಿರ್ತಾನೆ. ಆ ಯಮದೇವರ ಇನ್ನೊಂದು ಹೆಸರು ಸತ್ಯಜಿತ್. ಅವನೇ ಆ ಮನ್ವಂತರದಲ್ಲಿ ಇಂದ್ರ, ಅಂದ್ರೆ ಯಮದೇವರೇ ಆ ಕಾಲದಲ್ಲಿ ಇಂದ್ರ. ಅವನಲ್ಲಿ ಬರ್ತಾರೆ. ವಸಿಷ್ಠರ ಮಕ್ಕಳೇ ಅಲ್ಲೂ ಕೂಡ ಸಪ್ತರ್ಷಿಗಳು. ಅದಾದ್ಮೇಲೆ ತಾಪಸ ಮನ್ವಂತರ ಅಂತ, ಅದರಲ್ಲಿ ನಾರಾಯಣನೇ ಸಾಕ್ಷಾತ್ ಅವತಾರ ಮಾಡಿ ಆ ಲೋಕದಲ್ಲಿ ತಾಪಸ ಮನ್ವಂತರದಲ್ಲಿ ಎಲ್ಲ ಕಾರ್ಯಗಳನ್ನು ತಾನೇ ಮಾಡ್ತಾನೆ. ಅಲ್ಲೇ ಹರಿಣಿ ಅಂತ, ಹರಿಮೇಧ ಅಂತ ಋಷಿ, ಅವಳಲ್ಲಿ ಹರಿಣಿ ಅಂದ್ರೆ ಪರಶುರಾಮ ದೇವರ ಪತ್ನಿ ಹರಿಣಿ ದೇವಿ ಅವತಾರ ಮಾಡ್ತಾಳೆ. ಅವಳನ್ನ ಆ ಶ್ರೀಹರಿನೇ ಚಕ್ರಧಾರಿಯಾಗಿ ಬಂದು ಮದುವೆ ಆಗ್ತಾನೆ. ಇದೇ ಮನ್ವಂತರದ, ತಾಪಸ ಮನ್ವಂತರದಲ್ಲೇ ಗಜೇಂದ್ರ ಮೋಕ್ಷ ಕೂಡ ಆಯ್ತು ಅಂತ ಈ ರೀತಿಯಲ್ಲಿ ಹೇಳ್ತಾ, ಇಲ್ಲಿ ಕವ್ಯ, ಪೃಥ್ವಿ, ಅಗ್ನಿ, ಜನ್ಯು, ದಾತ, ಕಪಿಲವಂತ ಅಂತ ಇವರು 7 ಜನ ಸಪ್ತಋಷಿಗಳಾಗ್ತಾರೆ. ಅದಾದ್ಮೇಲೆ ರೈವತ ಮನ್ವಂತರ ಬಂತು. ಈ ರೈವತ ಮನ್ವಂತರದಲ್ಲಿ ವೇದಬಾಹು ಅಂತ, ಆ ವೇದಬಾಹುನೇ ಇಂದ್ರ ಆದ. ಅವನಿಗೆ ವಿಭು ಅಂತ ಹೆಸರು ಬಂತು. ಆ ವಿಭು ಅಂದ್ರೆ ಚಂದ್ರನ ಸನ್ನಿಧಾನ ಯುಕ್ತನಾದವನವನು, ಅವನೇ ಅಲ್ಲಿ ಇಂದ್ರನಾದ. ಅಲ್ಲಿ ರಜಸ್, ಪೃಕು, ಪ್ರವಿಲ್ಯ ಅಂತ ಇವರೇ ಮೊದಲಾದ ದೇವತೆಗಳು, ಅವರಿಂದ ಸಪ್ತಋಷಿಗಳ ಕುಲ ಅನ್ನೋದು ಬಂತು. ಚಾಕ್ಷುಷ ಮನ್ವಂತರ, ಅಲ್ಲಿ ಅತಿನಾಮ ಅಂತ ಭಗವಂತನ ಅನುಗ್ರಹ ಪಾತ್ರನಾದಂಥವನು. ಅವರು ಭೃಗು ಋಷಿಗಳ ವಂಶಜರು. ಅವರು ಅಲ್ಲಿ ಲೋಕಪಾಲನೆಯನ್ನು ಮಾಡಿದ್ರು. ಈಗಿರೋದು, ನಾವಿರೋದು ವೈವಸ್ವತ ಮನ್ವಂತರ, 7ನೇ ಮನ್ವಂತರ. ಇಲ್ಲಿ ಅತ್ರಿ, ವಸಿಷ್ಠ, ಕಾಶ್ಯಪ, ಗೌತಮ, ಭಾರದ್ವಾಜ, ವಿಶ್ವಾಮಿತ್ರ, ಜಮದಗ್ನಿ, ಇವರು 7 ಜನ ಸಪ್ತಋಷಿಗಳು. ಈಗ ಇಲ್ಲೇ 11 ರುದ್ರರು, 10 ವಿಶ್ವೇ ದೇವತೆಗಳು, 49 ಮರುದ್ಗಣಗಳು, 12 ಆದಿತ್ಯರು, ಇವರೇ ಈ ಮನ್ವಂತರದ ದೇವತೆಗಳು. ಹಾಗಾಗಿ ಇವರನ್ನೇ ತಾನೇ ನಾವು ಅಧಿಕ ಮಾಸದಲ್ಲಿ ಉಪಾಸನೆ ಮಾಡ್ತೀವಿ. ಇವರೇ ಇಲ್ಲೆಲ್ಲ ನೇಮನ ಮಾಡ್ತಿರೋರು. ಇಲ್ಲಿ ಇಕ್ಷ್ವಾಕು, ನೃಗು, ದೃಷ್ಟ್ವ, ಶಾರ್ಯಾತಿ, ನರಿಷ್ಯಂತ, ನಾಭಾಗ, ಅರಿಷ್ಟ, ಕುರುಷ, ಪೃದ್ರವ, ಇವರೆಲ್ಲ ಮನುವಿನ ವೈವಸ್ವತ ಮನುವಿನ ಮಕ್ಕಳಾಗಿ ಬರ್ತಾರೆ. ಅಂದ್ರೆ ಸೂರ್ಯವಂಶದಲ್ಲಿ ಬರ್ತಾರೆ. ಈ ವೈವಸ್ವತ ಅಂತಿದಾನಲ್ಲ, ಇವನೇ ಸೂರ್ಯ. ಇವನ ಕಥೆಯನ್ನ ಮುಂದೆ ಹೇಳ್ತಾರೆ. ಈ ರೀತಿಯಲ್ಲಿ ಬಂತು. ಇದಾದ್ಮೇಲೆ ಇನ್ನ ಭಾವಿ ಮನ್ವಂತರಗಳು, ಅಂದ್ರೆ ಮುಂದೆ ಬರ್ತಕ್ಕಂಥ ಮನ್ವಂತರದಲ್ಲಿ ಯಾರು ಬರ್ತಾರೆ, ಇದೆಲ್ಲ ಹಿಂದೆ ನಡೆದಿರೋದು ಇವಾಗಿಂದು. ಇನ್ನು ಮುಂದಿಂದ ಹೇಳ್ತಾ ಇದ್ದಾರೆ. 8ನೇ ಮನ್ವಂತರದಲ್ಲಿ ಸಾವರ್ಣ ಮನ್ವಂತರ. ಅಲ್ಲಿ ನಿರ್ಮೋಕ, ವಿರಸ್ರಜ, ಸುತಾಪ, ಅಮಿತಾಭ ಅಂತ ದೇವತೆಗಳು. ಅವರು ಒಳ್ಳೆ ಕಂಗೊಳಿಸ್ತಾ ಇರ್ತಾರೆ. ಇಲ್ಲಿ ಪರಶುರಾಮ, ವೇದವ್ಯಾಸ, ಅತ್ರಿ ಪುತ್ರರಾದ ದೀಪ್ತಮಂತ, ಅಶ್ವತ್ಥಾಮ, ಕೃಪಾಚಾರ್ಯ, ಗಾಲವ, ಇವರು ಸಪ್ತಋಷಿಗಳಾಗ್ತಾರಂತೆ. ವೇದವ್ಯಾಸ ಇವರೇ ಮೊದಲಾದವರು ಸಪ್ತಋಷಿಗಳಾಗಿ ಬರ್ತಾರಂತೆ. ಬ್ರಹ್ಮ ತೇಜಸ್ಸಿನಿಂದ ಕಂಗೊಳಿಸ್ತಾರಂತೆ. ಎಲ್ಲ ನಿರ್ಮಾಲ್ಯವನ್ನ, ಕೆಟ್ಟದನ್ನ ಹೊರಗಡೆ ಹಾಕ್ತಾರಂತೆ ಅಂತ ಹೇಳ್ತಾರೆ. ಈ ಇನ್ನ ಅದಾದ್ಮೇಲೆ ದಕ್ಷ ಸಾವರಣಿ ಅಂತ, ಇಲ್ಲಿ 9, ಅದು 9ನೇ ಮನ್ವಂತರ. ಮೇರು ಸಾವರಣಿಯಲ್ಲಿ ಸಪ್ತಋಷಿಗಳು ಬರ್ತಾರೆ. ಮೇಧಾತಿಥಿ, ಕಶ್ಯಪರು, ಭೃಗೀಯ, ಜ್ಯೋತಿಷ್ಯಂತ, ಅಂಗೀರಸ, ವಸಿಷ್ಠ, ಸಾವಸ, ಆತ್ರೇಯ, ಇವರೆಲ್ಲ ಯಜ್ಞವನ್ನ ಮಾಡ್ತಕ್ಕಂಥ ಕುಲಹ ಗೋತ್ರೋತ್ಪನ್ನರಾದ ಸಪ್ತರ್ಷಿಗಳು. ಇಲ್ಲಿ ಅದ್ಭುತ ಅಂತ ದೇವರ ಹೆಸರು. ದೇವರೇ ಇಂದ್ರನಾಗಿ ಬರ್ತಾನೆ, ದೇವೇಂದ್ರನಾಗಿ ಬರ್ತಾನೆ. ಅದಾದ್ಮೇಲೆ ಬ್ರಹ್ಮ ಸಾವರಣಿ ಅಂತ 10ನೇದು. ಬ್ರಹ್ಮ ಸಾವರಣಿಯಲ್ಲಿ ಅವಿಷ್ಮಾನ್ ಅಂತ, ಬ್ರಹ್ಮ ಸಾವರಣಿ ಅವಿಷ್ಮಾನ್ ಅಂತ, ಅವನಲ್ಲಿ ಸುಕೃತಿ, ಆಪೋಮೂರ್ತಿ, ಅಷ್ಟಮ, ಪ್ರಮತಿ, ನಭೋಗ, ನಭಾಸ್ ಅಂತ ಪುತ್ರರು ಬರ್ತಾರೆ. ಅವರೇ ಸಪ್ತರ್ಷಿಗಳಾಗ್ತಾರೆ. ಇಲ್ಲಿ ಕೂಡ ಪರಮಾತ್ಮನೇ ಶ್ರೀಮೂರ್ತಿ ಅಂತ ಅವನೇ ಇಂದ್ರ ರೂಪವನ್ನು ತಾಳ್ತಾನೆ. ಆಮೇಲೆ ರುದ್ರ ಸಾವರಣಿ ಅಂತ, ಇಲ್ಲಿ ಕಶ್ಯಪ ಗೋತ್ರದಲ್ಲಿ ಬಂದಂತ ಮುಂದೆ ಬರ್ತಕ್ಕಂಥ ಅತ್ರಿ ಗೋತ್ರೋತ್ಪನ್ನರು ತರುಣ,
ವಸಿಷ್ಠ ಗೋತ್ರೀಯರು, ಅನಘ ಆಂಗಿರಸ ಗೋತ್ರೋತ್ಪನ್ನರು ಪುಲಹ, ನಿಶ್ಚರ ಪುಲಹ ಗೋತ್ರೋತ್ಪನ್ನರು ಅಗ್ನಿ ತೇಜಸ್ಸು, ಇವರೇ ಸಪ್ತರ್ಷಿಗಳಂತೆ. ಇಲ್ಲಿ ಕೂಡ ವೈದ್ರತಿ ದೇವಿಯಲ್ಲಿ ಶ್ರೀಹರಿ ಕೂತಾಗ ಅಲ್ಲಿ ಧರ್ಮಸೇತು ಅನ್ನೋ ಮಗು ದೇವರಿಗೆ ಬರ್ತಾನಂತೆ, ಅವನು ಇಂದ್ರ ಆಗ್ತಾನೆ. ಆಮೇಲೆ ಮೇರು ಸೌವರ್ಣಿ ಮನ್ವಂತರ ಅಂತ, ಅಲ್ಲಿ ಆ ಮೇರು ಸೌವರ್ಣಿ ವಸಿಷ್ಠರ ಪುತ್ರರೆಲ್ಲ 7 ಜನ ಸಪ್ತರ್ಷಿಗಳಾಗ್ತಾರೆ. ಅಲ್ಲಿ ಸ್ವಧಾಮ ಅಂತ ಅವನು ಇಂದ್ರ ಆಗ್ತಾನೆ. ಅವನು ಆ ಋಷಿ ಕುಲದಲ್ಲಿ ಬಂದಂತ ಒಳ್ಳೆ ಸದ್ಧರ್ಮಾಚರಣೆಯ ಋಷಿ, ಅವನೇ ಇಂದ್ರ ಆಗ್ತಾನೆ. ಆಮೇಲೆ ರೌಚ್ಯ ಮನ್ವಂತರ ಅಂತ, ಅಲ್ಲಿ ಆ ರೌಚ್ಯ ಅಂತ ಆ ದೇವತೆ, ಅವನ 7 ಜನ ಮಕ್ಕಳೇ ಸಪ್ತರ್ಷಿಗಳಾಗ್ತಾರೆ. ದಿವಸ್ಪತಿ ಅಂತ ಯಜ್ಞದಲ್ಲಿ ಉತ್ಪತ್ತಿ ಆದಂಥವನು, ಬೃಹಸ್ಪತಿಯ ಮಗ, ಅವನು ಅಲ್ಲಿ ಇಂದ್ರ ಆಗ್ತಾನೆ. ಕಡೆಯದು ಇಂದ್ರ ಸಾವರಣಿ ಅಂತ ಮನ್ವಂತರ, ಕಡೆಯ ಮನ್ವಂತರ. ಇಲ್ಲಿ ಸಪ್ತರ್ಷಿಗಳು ಯಾರು ಅಂತಂದ್ರೆ ಶುಚಿ, ಯುಕ್ತ, ಶುಕ್ರ, ಅಜಿತ. ಒಬ್ಬರೇ 2 ರೂಪವನ್ನ ತಗೊಂಡು ಇಬ್ಬರು ಯುಕ್ತ ಮತ್ತು ಶುಕ್ರ ಅವರೇ ಸಪ್ತರ್ಷಿಗಳಾಗ್ತಾರೆ. ಬಹುದ್ಭಾನು ಅಂತ ಪರಮಾತ್ಮ ಸೂರ್ಯ, ಆ ಸೂರ್ಯನಿಂದ ಹುಟ್ಟಿದಂಥವನು ಬೃಹತ್ ಭಾನು, ಅವನೇ ಇಲ್ಲಿ ಇಂದ್ರ ಆಗ್ತಾನೆ. ಇವರು ಈ 14 ಮನ್ವಂತರಗಳನ್ನು ಆಡಿ ಎಲ್ಲರನ್ನೂ ಕೂಡ ಸಂತೋಷ ಪಡಿಸ್ತಾರೆ ಅಂತ ಈ ವಿಚಾರವನ್ನು ಹೇಳ್ತಾ, ಮುಂದೆ ನನಗೆ ಆ ವೈವಸ್ವತ ನಾವಿರ್ತೀವಲ್ಲ, ಈ ವಿವಸ್ವಾನ್ ಕತೆ ಹೇಳು ಅಂತಂದು. ಯಾರಿ ವಿವಸ್ವಾನ್ ಅಂತ ಅದಕ್ಕೆ ಹೇಳ್ತಾರೆ. ಯಾರಿ ವಿವಸ್ವಾನ್ ಅಂತಂದ್ರೆ ಬ್ರಹ್ಮದೇವರ ಮಗ ಮಾರೀಚ, ಅವನ ಮಗನೇ ಕಶ್ಯಪ. ಆ ಕಶ್ಯಪನ ತನೆಯನೇ ವಿವಸ್ವಾನ್. ಆ ವಿವಸ್ವಾನಿಗೆ ಸೂರ್ಯ ಅಂತ ಹೆಸರು, ವಿವಸ್ವಾನ್ ಅಂತ ಕರೀತಾರೆ ಸೂರ್ಯ. ಆ ಸೂರ್ಯನ ಕಥೆಯನ್ನು ಹೇಳ್ತಾರೆ. ವಿವಸ್ವಾನ್ ಕಾಶ್ಯಪ ಜಗ್ನೆ ದಕ್ಷಾಯಿಣ್ಯಾಂ ಅರಿಂದಮ ತಸ್ಯ ಭಾರ್ಯಾಭವತ್ ಸಂಜ್ಞಾತ್ ರಾಷ್ಟ್ರೀ ದೇವಿ ವಿವಸ್ವತ. ಸೂರ್ಯ ಅದಿತಿ ದೇವಿ ಮತ್ತೆ ಕಶ್ಯಪರ ಮಗನಾಗಿ ಹುಟ್ಟಿದ ಮೇಲೆ ಸುರೇಶ್ವರ ಅಂತ ಅವನಿಗೆ ಹೆಸರು ಬಂತು. ಒಳ್ಳೆ ತೇಜಸ್ಸಿಂದ ಕಂಗೊಳಿಸ್ತಿದ್ದ. ಸಾಂಗ್ನಾದೇವಿ ಅಂತ ಅವಳಿಗೆ ಸುರೇಣು ಅಂತ ಕೂಡ ಹೆಸರು. ಅವಳನ್ನ ಮದುವೆ ಮಾಡಿದ್ರು. ಆ ಸುರೇಣು ಯಾರು ಅಂತಂದ್ರೆ ಅವಳು ಕೂಡ ಒಬ್ಬ ಪ್ರಜಾಪತಿಯ ಮಗಳು. ಒಳ್ಳೆ ಯೌವನದಿಂದ ಇದ್ಲು. ಸರಿ, ಇಬ್ಬರು ಕೂಡ ಒಳ್ಳೆ ಜೀವನವನ್ನ ಕಾಣ್ತಾ ಇದ್ರು. ನಕಲ್ವಂ ಮೃತೋಂಡಸ್ತ ಇತಿ ಸ್ನೇಹಾದ ಭಾಷಿತಾ ಆಜ್ಞಾನಾತ್ ಕಾಶ್ಯಪಾಸ್ತಸ್ಮಾತ್ ಮಾರ್ತಾಂಡ ಇತಿ ಚೋದ್ಯತೆ. ಒಳ್ಳೆ ಪ್ರಖಂಡವಾದ ತೇಜಸ್ಸಂತೆ. ಆ ಸಾಂಗನಾದೇವಿ ಸೂರ್ಯನ ಪಕ್ಕದಲ್ಲಿ ನಿಂತರೆ ಸಾಂಗನಾದೇವಿ ಕಾಣಿಸ್ತಲೇ ಇರಲಿಲ್ಲ. ಯಾಕಂದ್ರೆ ಸೂರ್ಯನ ಪ್ರಕಾಶ ಅಷ್ಟು. ಇವಾಗ ನಾವು ನೋಡ್ತಿರುವಂತ ಸೂರ್ಯ ಅಲ್ಲ ಅಂತ, ತುಂಬಾ ಪ್ರಖಂಡವಾದ ಸೂರ್ಯ. ಮುಂದೆ ಹೇಳ್ತಾರೆ ಹೆಂಗೆ ಅಂತ. ಆ ಸಾಂಗನಾದೇವಿಯಲ್ಲಿ 3 ಜನ ಗಂಡ ಮಕ್ಕಳಾದ್ರು. ಅದರಲ್ಲಿ ಬಂದಂತವನೇ ವೈವಸ್ವತ ಮೊದಲನೇ ಅವನು, ಸೂರ್ಯನ ಮಗ. ವಿವಸ್ವಾನ್ ಮಗನೇ ವೈವಸ್ವತ, ಅವನೇ ಈ ಮನ್ವಂತರದ ಅಧಿಪತಿಯಾದ. ಇನ್ನೊಬ್ಬ 2ನೇ ಅವನು ಯಮಧರ್ಮ, 3ನೇ ಅವಳು ಯಮುನೆ ಮುಂದೆ ನದಿಯಾಗಿ ಹರಿದ್ಲು. ಯಮಧರ್ಮರಾಜ ಧರ್ಮ ದಿಕ್ಕಿಗೆ ಅಧಿಪತಿಯಾದ, ದಕ್ಷಿಣ ದಿಕ್ಕಿಗೆ ಅಧಿಪತಿಯಾಗಿ ಯಮಲೋಕವನ್ನು ನೇಮನ ಮಾಡ್ತಾ ಇದ್ದಾನೆ. ಈ ರೀತಿಯಲ್ಲಾಯಿತು. ಸಾಂಗನಾದೇವಿಗೆ ಈ 3 ಜನ ಮಕ್ಕಳಾದ್ಮೇಲೆ ಒಂದು ದಿವಸ ತನ್ನ ಬಟ್ಟೆಯನ್ನು ನೋಡ್ತಾಳಂತೆ. ಎಲ್ಲ ಬಟ್ಟೆ ಸುಟ್ಟೋಗಿದೆ. ಸರಿ, ತನ್ನ ವಾರ್ಡ್ರೋಬ್ ನೋಡಿದ್ಲು, ಎಲ್ಲ ಬಟ್ಟೆ ಸುಟ್ಟೋಗಿದ್ಲು. ಅವಳು ತಡೆಯಕ್ಕಾಗ್ತಿಲ್ಲ ಸೂರ್ಯನ ಪ್ರಕಾಶ. ತುಂಬ ಅಹಂ ಯಾಸ್ಯಾಮಿ ಭದ್ರಂ ತೇ ಸ್ವಮೇಯ ಭವನಂ ಪಿತುಃ ತ್ವಯೇಯ ಭವನೇ ಮಹ್ಯಂ ವಾಸ್ತವ ನಿರ್ವಿಕಾರಕಾಃ. ಅವಳು ಅನ್ಕೊಳ್ಳು, ಈ ಸೂರ್ಯನ ಪ್ರಕಾಶ ನನಗೆ ತಡಿಲಿಕ್ಕಾಗ್ತಿಲ್ಲ, ನಾನು ಭೂಲೋಕಕ್ಕೆ ಹೋಗಿ ನನ್ನ ತವ್ರ ಮನೇಲಿ ಒಂದು ಸ್ವಲ್ಪ ದಿನ ಇದ್ದು ತದನಂತರದಲ್ಲಿ ಬರೋಣ ಅಂತ ಅನ್ಕೊಂಡ್ಳು. ಸರಿ, ಹೊರಡಬೇಕು ಅಂತಂದ್ರೆ ಗಂಡನಿಗೆ ಹೇಳಲಿಕ್ಕಾಗುತ್ತಾ, ನಿನ್ನ ಪ್ರಕಾಶ ನನಗೆ ತಡೆಯೋಕ್ಕಾಗ್ತಿಲ್ಲ, ನಿನ್ನ ತಾಪಮಾನ ತಡೆಯೋಕ್ಕಾಗ್ತಿಲ್ಲ ಅಂದರೆ ತಪ್ಪಾಗುತ್ತೆ. ಯಾಕಂದ್ರೆ ಪತಿವ್ರತೆ ಆದವಳು ಗಂಡ ಏನು ಮಾಡಿದ್ರು ಕೂಡ ತಡೆದಿರಬೇಕು. ಇಲ್ಲಿ ಅಂತ ದೋಷಕ್ಕೆ ಒಳಗಾಗಬೇಕಾಗತ್ತೆ. ಹೇಗೆ ನಾನು ಸೂರ್ಯನನ್ನು ಬಿಟ್ಟು ಹೋಗೋದು ಏನಂತ ಹೇಳಿ? ಈಗ ತವ್ರ ಮನೆಗೆ ಹೋಗಿ ಸ್ವಲ್ಪ ದಿನ ಇದು ಬರ್ತೀನಿ ಅಂದ್ರೆ ನಾನು ಬರ್ತೀನಿ ಅಂತಾನೆ. ನಾನು ಅವನಿಂದ ಸ್ವಲ್ಪ ದಿನ ದೂರ ಇರಬೇಕು, ಅವನ ತಾಪ ತಡೀಲಿಕ್ಕಾಗ್ತಿಲ್ಲ. ಸರಿ, ಒಂದು ಕೆಲಸ ಮಾಡಿದ್ರು, ತನ್ನದೇ ಆದ ಪ್ರತಿರೂಪವನ್ನು ತೆಗೆದಿಟ್ಟು ಸೇಮ್ ಡಿಟೋ ಹಾಗೆ ಇದೆ. ಅವಳ ನೆರಳಂತೆ. ನಾವು ಹೇಗಿದ್ದೀವಿ ನಮ್ಮ ನೆರಳು ಹಾಗೆ ಇದೆ. ನಮ್ಮ ನೆರಳನ್ನು ನೋಡಿದ ತಕ್ಷಣ ಹೇಳ್ಬೋದು ಇದು ನನ್ನ ನೆರಳು ಅಂತ. ಯಾಕಂದ್ರೆ ನಮ್ಮ ನೆರಳು ನಮ್ಗೆ ಚೆನ್ನಾಗಿ ಪರಿಚಯ. ಯಾಕಂದ್ರೆ ಯಾರು ನಮ್ಮ ಜೊತೆಗಿಲ್ಲ ಅನ್ನೋ ನಮ್ಮ ನೆರಳು ನಮ್ಮ ಹಿಂದೆ ಇದ್ದೇ ಇದೆ. ಹಾಗೆ ಆ ನೆರಳನ್ನೇ ಒಂದು ರೂಪ ಕೊಟ್ಲು, ಅದಕ್ಕೆ ಛಾಯಾ ಅಂತ ಹೆಸರಿಟ್ಲು. ಆ ಛಾಯಾದೇವಿ ಬಂದು ನಾನೇನು ಮಾಡಬೇಕು, ನನ್ನ ಕೆಲಸ ಏನು ಇಲ್ಲ, ನನಗೆ ಒಂದು ಶಾಖ ತಡೀಲಿಕ್ಕಾಗ್ತಿಲ್ಲ,
ನೀನು ನೆರಳು ರೂಪದಲ್ಲಿರೋಳು, ನಿನಗೆ ಅಂತ ಶಾಖ ತಟ್ಟಲ್ಲ. ಸರಿ, ನಾನೇನು ಮಾಡಬೇಕು? ನನಗೆ 3 ಜನ ಗಂಡು ಮಕ್ಕಳಿದ್ದಾರೆ, ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು. ಯಾವತ್ತೂ ಕೂಡ ಸೂರ್ಯನಿಗೆ ಇದು ಸಾಂಗ್ನಾದೇವಿ ಅಲ್ಲ ಅಂತ ಭಾಸ ಆಗಬಾರ್ದು. ಅದಕ್ಕೆ ಅವಳು ಅಂದು ಮಾತು ಕೊಟ್ಲಂತೆ, ಸರಿ ನಾನು ಸಾಂಗ್ರ ಅನ್ನೋ ರೀತಿಯಲ್ಲಿ ಭ್ರಮೆ ಬರಬೇಕು, ಅಷ್ಟು ಚೆನ್ನಾಗಿ ನೋಡ್ಕೋತೀನಿ. ಸರಿ, ಸೂರ್ಯನಿಗೆ ಏನೇನು ಇಷ್ಟ ಹೇಳಿದ್ಲು, ಈ ಥರನೇ ಅಡುಗೆ ಮಾಡು, ಬೆಳಗ್ಗೆ ಎದ್ದು ಕರೆಕ್ಟ್ 7 ಗಂಟೆಗೆ ಟಿಫನ್ ಕೊಟ್ಬಿಡು, 12 ಗಂಟೆಗೆ ಊಟಕ್ಕೆ ಹಾಕು, ಸಾಯಂಕಾಲ ಟೀ ಕೊಡು, ಕಾಫಿ ಕೊಡು, ರಾತ್ರಿ ಊಟಕ್ಕೆ ಹಾಕು, ಎಲ್ಲ ನೀಟಾಗಿ ಹೇಳಿದ್ಲು. ಹಾಗೇ ಮಾಡ್ತೀನಿ. ಅದನ್ನು ನಂದು ಒಂದು ಕಂಡೀಷನ್ ಅಂದ್ರು ಛಾಯಾದೇವಿ, ಯಾವತ್ತು ನನಗೆ ಮೇಲೆ ಕೈ ಎತ್ತುತ್ತಾನ ಸಿಟ್ಟು ಮಾಡಿಕೊಂಡು ನನ್ನ ಜಡೇನು ಹಿಡಿತಾನೋ ಅವತ್ತೆಲ್ಲ ಸತ್ಯ ಹೇಳ್ಬಿಡ್ತೀನಿ, ನಿನ್ನ ಮ್ಯಾಟ್ರೆಲ್ಲ ಹೇಳ್ಬಿಡ್ತೀನಿ. ಇಲ್ಲ ಇಲ್ಲ, ಯಾವತ್ತೂ ಕೂಡ ಸೂರ್ಯ ಕೈ ಎತ್ತಲ್ಲ. ಇಲ್ಲಿವರೆಗೂ ನನ್ನ ಮೇಲೆ ಯಾವತ್ತು ಕೈ ಮಾಡಿಲ್ಲ, ನನ್ನ ಮೇಲೆ ಜೋರು ಮಾಡಿಲ್ಲ, ತುಂಬ ಒಳ್ಳೆಯವನು. ಆದರೆ ಅವನು ಸಿಟ್ಟು ಬರೆದಿರೋ ಅವ್ನು ನೋಡ್ಕೋಬೇಕು. ಆಗಲಿ ಅಂತಂದು ಸಾಂಗ್ನಾದೇವಿ ಭೂಲೋಕಕ್ಕೆ ಬಂದು, ಅವಳ ಕತೆ ಸಾಂಗ್ನಾದೇವಿ ಭೂಲೋಕಕ್ಕೆ ಬಂದರು. ಅಪ್ಪ ಕೇಳಿದ್ರು, ಏನಮ್ಮ ಭೂಲೋಕಕ್ಕೆ ಬಂದು ಒಬ್ಬಳೇ ಬಂದಿದೆಯಲ್ಲ? ಇಲ್ಲ ಇಲ್ಲ, ನನ್ನ ಗಂಡನ ತಾಪ ತಡಿಲಿಕ್ಕಾಗ್ತಿಲ್ಲ. ಅದಕ್ಕೆ ಅವ್ರ ತಂದೆ ಅಂದ್ರಂತೆ, ನಾನು ಮದುವೆ ಮಾಡಿ ಕೊಟ್ಟ ಮೇಲೆ ನೀನು ನಮ್ಮನೆ ಅವಳಲ್ಲ, ನಾ ಕನ್ಯಾ ದಾನ ಮಾಡಿದ ವಸ್ತು ಯಾವತ್ತು ನಂದಲ್ಲ. ನೀನು ಬರೋ ಹೋಗಿದ್ರೆ ನಿನ್ನ ಗಂಡನ ಜೊತೆ ಬಾ, 1 ದಿನ 2 ದಿನ ಇದ್ಲು ಹೋಗು, ನೀವು ಒಬ್ಬಳೇ ಬರೋ ಹೋಗಿಲ್ಲ. ಇಲ್ಲ ಇಲ್ಲ, ನನಗೆ ಒಂದು ತಾಪ ತಡಿಲಿಕ್ಕಾಗ್ತದೆ. ಗಂಡ ಏನೇ ತಾಪ ಕೊಟ್ಟರು ತಡಿಬೇಕು, ಅದು ನಿನ್ನ ಕರ್ತವ್ಯ. ನಮ್ಮ ಮನೇಲಿ ಇರೋಗಿಲ್ಲ, ಹೋಗಿ ವಾಪಸ್ ಹೋಗಿ ಈಚೆ ಬಂದ್ಬಿಟ್ಟು ಅಪ್ಪನೇ ಸೇರಿಸ್ತಿಲ್ಲ, ಏನು ಮಾಡಬೇಕು? ಸರಿ, ಅವಳು ಅನ್ಕೊಂಡು ಇವನು ತಾಪ ತಡಿಲಿಕ್ಕಾಗ್ತಿಲ್ಲ, ಸರಿ ವಾಪಸ್ ಹೋಗೋಣ ಅಂತಂದ್ರೆ ಛಾಯಾದೇವಿ ಇದ್ದಾಳೆ. ಇವಾಗ ಅವಳು ಅಂದಾಳೆ, ನೋಡ್ದಾ ನೀನು ವಾಪಸ್ ಕಳಿಸ್ಬಿಟ್ರು ಅಂತ ವಾಪಸ್ ಬಂದ ಅಂತ. ಅದಕ್ಕೆ ಅವಳು ಏನು ಮಾಡಿದ್ಲು, ಕುದುರೆ ರೂಪವನ್ನು ತಗೊಂಡು ಇನ್ನೊಂದು ಭೂಮಂಡಲ, ಈ ಜಂಬುದ್ವೀಪ ಇದೆಯಲ್ಲ, ಇದೇ ಥರ ಬೇರೆ ದ್ವೀಪಕ್ಕೆ ಹೋದ್ಲು. ಕುದುರೆ ರೂಪ ತಗೊಂಡು ಅಲ್ಲಿ ಆರಾಮಾಗಿ ಹುಲ್ಲೆಲ್ಲ ಬೆಳೆದಿತ್ತು, ಅದನ್ನು ತಿನ್ಕೊಂಡು ಆರಾಮಾಗಿತ್ತು. ಸರಿ, ಹೀಗಾಯ್ತು. ಇಲ್ಲಿ ಛಾಯಾದೇವಿ ಸ್ಟಾರ್ಟಿಂಗ್ ಇನ್ನೂ ಅವಳಿಗೆ ಸಂತಾನ ಆಗಿಲ್ಲ, ಅಲ್ಲಿವರೆಗೂ ಏನು ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ಆ ವೈವಸ್ವತ ಮನುವನ್ನ, ಯಮನನ್ನ, ಯಮುನೆಯನ್ನ ತುಂಬಾ ಚೆನ್ನಾಗಿ ತನ್ನ ಮಕ್ಕಳಂತೆ ಮುದ್ದಾಡ್ತಿದ್ದಾಳೆ. ತುಂಬಾ ಸಂತೋಷ ಆಯಿತು. ಮುಂದೆ ಏನಾಯಿತು ಅಂತಂದ್ರೆ, ಆ ಸೂರ್ಯನೊಟ್ಟಿಗೆ ಅವಳು 3 ಜನ ಮಕ್ಕಳಾಯ್ತು. ಅದರಲ್ಲಿ ಉತ್ಪತ್ತಿಯಾದವನೇ ಶನೈಶ್ಚರ. ಶನೈಶ್ಚರ ಬರ್ತಾನೆ. ಶನೈಶ್ಚರನ ಜೊತೆಗೆ ತಪತಿ ಅಂತ, ಆ ತಪತಿ ಹುಟ್ಟುತ್ತಾನೆ. ಅದರೊಟ್ಟಿಗೆ ಇನ್ನೊಬ್ಬ ಹುಟ್ಟುತ್ತಾನೆ, ಅವನು ಕೂಡ ಮುಂದೆ ಒಂದು ಮನ್ವಂತರ ಆಗ್ತಾನೆ, ಅವನು ಹುಟ್ಟುತ್ತಾನೆ. ಈ ರೀತಿ ಸರಿ, ಆ 3 ಜನ ಮಕ್ಕಳಾದ ಮೇಲೆ ಯಮದೇವರು ಕೇಳೋರಂತೆ, ನನಗೆ ಏನಾದ್ರು ತಿಂಡಿ ಮಾಡಿಕೊಡು ಅಂತಂದ್ರೆ ಸಿಟ್ಟು ಮಾಡ್ಕೊಳ್ತಾ ಇದ್ಲಂತೆ ಈ ಛಾಯಾದೇವಿ. ಸಿಟ್ಟು, ನಿನಗೇನು ಮಾಡಿಕೊಡ್ಬೇಕು ಅಂತ. ಅದೇ ಶನೈಶ್ಚರನ್ನೇ ಎತ್ಕೊಂಡು ಮುದ್ದಾಡುವಳಂತೆ. ಈ ಯಮನಿಗೆ ಅನ್ನಿಸ್ತು, ಇದು ನಮ್ಮಮ್ಮ ಇದ್ದಂಗಿಲ್ಲ, ಯಾಕಂದ್ರೆ ನಮ್ಮಮ್ಮ ಅಷ್ಟು ಪ್ರೀತಿಯಿಂದ ನಾನು ನೋಡ್ಕೋತಿದ್ಲು. ಇಲ್ಲಿ ನೋಡಿದ್ರೆ ಇವಳು ತುಂಬ ತಿರಸ್ಕಾರ ಮಾಡಿ ಈ 3 ಮಕ್ಕಳನ್ನು ನೋಡ್ಕೋತಾ ಇದ್ದಾಳೆ ಅಂತ. ಸೂರ್ಯ ಅವನ ಕಾರ್ಯದಲ್ಲಿ ತಾನು ತಲ್ಲೀನಾಗಿದ್ದ. ಒಂದಿನ ಯಮದೇವರು ಹೇಳಿದ್ರು, ಯಮನ ಕಂಡ್ರೆ ಸೂರ್ಯನಿಗೆ ಬಹಳ ಪ್ರಾಣ, ಯಾಕಂದ್ರೆ ದೊಡ್ಡ ಮಗ ಅಂತ. ಹೋಗಿ ಹೇಳಿದಾಗ ತುಂಬ ಧರ್ಮವಂತ, ನೋಡು ಈ ಥರ ಅಮ್ಮ ಹಿಂಗೆ ತಿರಸ್ಕಾರ ಮಾಡ್ತಿದ್ದಾರೆ, ಇದು ಯಾಕೋ ಅಮ್ಮ ಅಂತ ಅನ್ನಿಸ್ತಾ ಇಲ್ಲ ನನಗೆ, ನೀನು ಸ್ವಲ್ಪ ವಿಚಾರ ಮಾಡು ಅಂತ. ಸರಿ, ಯಮದೇವರಿಗೆ ಊಟ ಹಾಕ್ತಿದ್ರೆ ಊಟ ಬಡಿಸೋ ಕಾಲಕ್ಕೆ 6 ಜನ ಮಕ್ಕಳು ಕೂತಿದ್ದಾರೆ. ಈ 3 ಜನ ಮಕ್ಕಳು ಏನು ಬಡಿಸ್ತಾ ಇಲ್ಲ. ಈ 3 ಜನ ಮಕ್ಕಳು ಉಪಚಾರ ಮಾಡೋದೇನು, ತುಪ್ಪ ಹಾಕೋದೇನು. ಸೂರ್ಯ ನೋಡ್ದ, ಓಹೋ ಇವಳಲ್ಲ, ಇವಳು ಪಕ್ಷಪಾತ ಮಾಡ್ತಿದ್ದಾಳೆ, ಇವಳು ಯಾರ ಬೇರೆನೇ ಇರಬೇಕು. ತಾಯಿ ಆದವಳು ಯಾವತ್ತೂ ಕೂಡ ಮಕ್ಕಳಲ್ಲಿ ಭೇದ ಭಾವ ಮಾಡಲ್ಲ. ಮಕ್ಕಳು ಬೇಕಾದ್ರೆ ತಂದೆ ತಾಯಿಯಲ್ಲಿ ಭೇದ ಭಾವ ಮಾಡ್ತಾರೆ, ಆದರೆ ಯಾವತ್ತು ತಂದೆ ತಾಯಿಯಲ್ಲಿ ಹಾಗೆ ಮಾಡಲ್ಲ ಅಂತ ಹೇಳಿ ಕೈ ಎತ್ತದ. ಅವಾಗ ಹೇಳ್ಬಿಟ್ರು, ಎಲ್ಲ ಹೇಳ್ಬಿಟ್ರು, ಈ ಥರ ಸಾಂಗ್ನಾದೇವಿ ತಡಿಲಿಕ್ಕೆ ಆಗ್ತಿರಲಿಲ್ಲ, ಅದಕ್ಕೆ ಈ 3 ಮಕ್ಕಳು ನಿನ್ನಿಂದ ನನ್ಗಾಯ್ತು, ನಾನು ಅವಳದೇ ಪ್ರತಿರೂಪ, ಅವಳಂತಾನೆ ಕಾಣ್ತಿದ್ದೀನಿ. ಹೌದಾ, ಈ ರೀತಿ ಆಯ್ತಾ ಅಂತ ಅವ್ನಿಗೆ ಪಶ್ಚಾತ್ತಾಪ ಆಯ್ತು. ಅಯ್ಯೋ, ನನ್ನ ತಾಪ ತುಂಬಾ ಆಗಿದೆಯಲ್ಲ ಅಂತ ಹೇಳಿ ತನ್ನ ತಾಪವನ್ನು ಸಾಣೆ ಹಿಡಿದ್ನಂತೆ. ಅವನು 100 ಪ್ರಕಾಶಮಾನವಾಗಿದ್ದವನು 99 ಪ್ರಕಾಶವನ್ನ ಗೌಣ ಮಾಡಿ ಒಂದೇ ಒಂದು ಪ್ರಕಾಶ ಇಟ್ಕೊಂಡಂತೆ. ಇವಾಗಿರೋ ಸೂರ್ಯ ಒಂದು ಪ್ರಕಾಶ ಸೂರ್ಯ. ಇನ್ನು ಆ ಸೂರ್ಯ ಸಾಂಗ್ನಾದೇವಿ ನೋಡಿ ಸೂರ್ಯ ನೋಡಿದ್ರೆ ಹಪ್ಪಳ ಹಿಂಗೆ ಪ್ರೆಸ್ ಮಾಡೋ ಅಷ್ಟರಲ್ಲೇ ಅದು ಒಣಗೋಗಿರೋದು, ಅಷ್ಟು ತಾಪ ಇರೋದು. ಹೀಗಾಗ್ತಿತ್ತು. ಸರಿ, ಆ ನನ್ನ ಹೆಂಡತಿ ಸಾಂಗ್ನಾದೇವಿ ಹಿಂಗೆ ನೋವು ಮಾಡ್ಬಿಟ್ನಲ್ಲ ಅಂತೇಳಿ ಪಶ್ಚಾತ್ತಾಪ ಪಡ್ಕೊಂಡು ಆ ತವ್ರ ಮನೆ, ಆ ಹೆಂಡತಿ ತವ್ರ ಮನೆಗೆ ಹುಡ್ಕೊಂಡ್ಬರ್ತಾನೆ. ಅಲ್ಲಿ ಆ ಮನ್ವಂತರದ ಅಧಿಪತಿ ಹೇಳ್ತಾನೆ ಸೂರ್ಯನಿಗೆ, ಇಲ್ಲ ನನ್ನ ಮಗಳು ಬಂದಿದ್ಲು, ಅವಳು ಕಳಿಸ್ಬಿಟ್ಟೆ ನಾನು, ಅವಳು ಇಲ್ಲಿಲ್ಲ ಈಗ,
ಅಯ್ಯೋ ಎಷ್ಟು ಕಾಲ ಕಳೆದೋಗ್ಬಿಟ್ಟಿದೆ, ಎಲ್ಲಿದ್ದಾಳೋ ಒಬ್ಬಳೇ ಹೆಣ್ಣುಮಗಳು, ಯಾಕಂದ್ರೆ ಲೋಕದಲ್ಲಿ ಒಬ್ಬಳು ಹೆಣ್ಣುಮಗಳು ಇರೋದು ಬಹಳ ಕಷ್ಟ, ಆಗಿರಕ್ಕಾಗಲ್ಲ ಅಂದಾಗ ಸೂರ್ಯ ಎಲ್ಲ ಕಡೆ ಹುಡುಕ್ತಾನೆ. ಸೂರ್ಯ ಅಲ್ವಾ, ಎಲ್ಲಿ ಸೂರ್ಯ ಬರ್ತಾನೋ ಇಡೀ ಭೂಮಂಡಲ ಕಾಣಿಸುತ್ತೆ. ಎಲ್ಲ ಕಡೆ ನೋಡ್ದ, ಎಲ್ಲೂ ಹೆಂಡತಿ ಕಾಣಿಸ್ತಿಲ್ಲ. ಒಂದು ಕಡೆ ತನ್ನ ದೃಷ್ಟಿಯನ್ನ ಬೀರ್ದ, ಎಲ್ಲೋ ಕುದುರೆ, ಒಂಟಿ ಹೆಣ್ಣು ಕುದುರೆ ಇತ್ತು. ಓಹೋ, ಇವಳೆ ಕುದುರೆ ರೂಪವನ್ನು ತಾಳಿದಾಳೆ ಅಂಥೇಳಿ ಬರೋಣ ಅಂತ ಅನ್ಕೊಂಡ. ಬರೋ ಕಾಲಕ್ಕೆ ಅವನಿಗೆ ಗೊತ್ತಾಯ್ತು, ಈಗ ನಾನು ಹೋಗಿ ನಿಂತ್ಕೊಂಡ್ಬಿಟ್ರೆ ಅವಳೇನ್ ಮಾಡ್ತಾಳೆ, ಅವಳು ಬರಲ್ಲ, ನನ್ನ ಹತ್ರ ಹೋಗು ಸೂರ್ಯ ಅಂತ ಕಳಿಸ್ಬಿಡ್ತಾಳೆ. ಒಂದು ಕೆಲಸ ಮಾಡೋಣ, ನಾನು ಕುದುರೆ ರೂಪ ಅಶ್ವರೂಪವನ್ನು ತಗೊಳ್ಳೋಣ ಅಂತ ಅಶ್ವರೂಪವನ್ನು ತಗೊಂಡು ಬಂದ. ಅಲ್ಲಿ ಸಾಂಗ್ನಾದೇವಿನೂ ಅಶ್ವರೂಪದಲ್ಲಿದ್ರು. ಅವಳು ಗೊತ್ತಾಯ್ತು ಇದು ಸೂರ್ಯನೇ ಬಂದಿರೋದು ಅಂತ. ಇಬ್ಬರು ಒಂದಾದ್ರು. ಈ ಅಶ್ವರೂಪದಲ್ಲಿ ಇದ್ದಿದ್ದಕ್ಕೆ ಅಶ್ವಿನಿ ದೇವತೆಗಳು ಹುಟ್ಟಿದ್ರು. ಇಲ್ಲಿ ಅಶ್ವಿನಿ ದೇವತೆಗಳು ಹುಟ್ಟಿದ್ರು. ಅವ್ರು ನಾವ್ ಏನ್ ಹೇಳಿದ್ರು ಕೂಡ ವರವನ್ನ ಕೇಳಿದಾಗೆ ಅವರೇ ತಥಾಸ್ತು ಅಂತ ಅನುಗ್ರಹ ಮಾಡ್ತಾರಂತೆ. ಈ ರೀತಿ ಅಶ್ವಿನಿ ದೇವತೆಗಳು ಅವರಲ್ಲಿ ಹುಟ್ಟಿದ್ರು. ತುಂಬಾ ಸಂತೋಷ ಆಯ್ತು. ಸೋಶ್ವರೂಪೇಣ ಭವಾಂಸ್ತಾಂ ಮುಖೇ ಸಾಭಾವಾಯಿತಾಂ ಮೈಥನೇಯ ವಿಚೇಷ್ಟಂತಿ ಪುರಾ ಪುಂಸಾವಶಂಕಯ. ಆ ಅಶ್ವಿನಿ ದೇವತೆಗಳು ಅಶ್ವರೂಪದಿಂದ ಹೊರಗಡೆ ಬಂದ್ರು. ನಾಸತ್ಯ ದಸ್ರಾ ಅಂತ ಆ ಇಬ್ರು ಬಂದು ಯಾರು ಭವಿಷ್ಯದಲ್ಲಿ ಏನೇನಾಗಬೇಕು ಅಂತಿದ್ರೆ ಅವರ ಅನುಗ್ರಹವನ್ನ ಪಡಿಬೇಕು ಅಂತ ಈ ರೀತಿಯಲ್ಲಿ ಹೇಳ್ತಾರೆ. ತದನಂತರದಲ್ಲಿ ಆ ಸೂರ್ಯ ವೈವಸ್ವತ ಮನುವಿಗೆ ನೀನೊಬ್ಬ ಮನ್ವಂತರದ ಅಧಿಪತಿ ಆಗು ಅಂತ ಅನುಗ್ರಹ ಮಾಡಿದ. ಯಮನಿಗೆ ಧರ್ಮರಾಜನಾಗಿ ನೇಮನ ಮಾಡು ಅಂತ ಹೇಳಿ ಯಮುನಾಗೆ ನೀನು ನದಿಯಾಗಿ ಹರಿ. ಮತ್ತೆ ಇಲ್ಲಿ ಶನೈಶ್ವರನಿಗೆ ಗ್ರಹಾಧಿಪತಿ ಮಾಡಿದ. ಒಳ್ಳೆ ಗ್ರಹ, ಅವನನ್ನ ಭಗವಾನ್ ಅಂತ ಕರಿಬೇಕು, ಭಗವಾನ್ ಶನೈಶ್ವರ ಅಂತ ಕರಿಬೇಕು. ಆ ರೀತಿಯಲ್ಲಿ ಕರೆದ. ಆಮೇಲೆ ಅವಳ ತಂಗಿ ತಪತಿ ಅವಳನ್ನ ನದಿಯಾಗಿ ಈ ರೀತಿಯಲ್ಲಿ ಹರಿಸ್ತಾ ಅಂತ ವಿಚಾರವನ್ನು ಹೇಳ್ತಾ, ಇಲ್ಲಿ ಶ್ರಾದ್ದ ದೇವ ಅಂತ ಒಬ್ಬ ಆ ಸೂರ್ಯನ ಮಗ, ಆ ಶ್ರಾದ್ದ ದೇವನ ವಿಚಾರವನ್ನು ಹೇಳ್ತಾರೆ. ಇಲ್ಲಿ ಕೇಳ್ತಾರೆ, ಶ್ರಾದ್ದ ದೇವ ಅಂದ್ರೆ ಯಾರು, ಅವನ ವಿಚಾರ ಏನು, ಅವನಿಗೂ ಶ್ರಾದ್ದಕ್ಕೂ ಏನಾದ್ರು ಸಂಬಂಧ ಇದೆಯಾ ಅಂತಂದ್ರೆ ಹೌದು, ಅವ್ರಿಗೂ ಸಂಬಂಧ ಇದೆ. ಯಾಕಂತಂದ್ರೆ ಈ ಗ್ರಂಥವನ್ನು ಕೇಳುವಾಗ ಪುತ್ರ ಸಂತಾನ ಆಗಬೇಕು ಅಂತ ಒಂದು ವಿಚಾರ ಇದೆ, ಕುಲ ಬೆಳಿಬೇಕು ಅಂತ. ಆ ಸಂತಾನ ಅಭಿವೃದ್ಧಿ ಆಗಬೇಕು ಅಂದ್ರೆ ಪಿತೃದೇವತೆಗಳು ಯಾರು ಅಂತ ತಿಳಿಬೇಕು, ಆ ಪಿತೃಗಳ ಅನುಗ್ರಹ ಬೇಕು. ಹಾಗಾಗಿ ಅವ್ರ ವಿಚಾರವನ್ನು ಹೇಳುವು ಅಂತ ಹೇಳಿದರೆ ಅದನ್ನ ನಾಳೆ ದಿವಸ ಚಿಂತನೆ ಮಾಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅಂತ